ರಾಜ್ಯದ ಸಣ್ಣ ಕೈಗಾರಿಕೆಗಳನ್ನು ರೆಪ್ರೆಸೆಂಟ್ ಮಾಡ್ತೀನಿ. ಕೇಂದ್ರ ಸರ್ಕಾರದ MSME ಬೋರ್ಡ್ ಇರ್ಬೋದು, ರ್ಯಾಂಪ್ ಕಮಿಟಿ, ಯಾವುದೇ ಹೊಸ ಯೋಜನೆಗಳು ಬಂದಾಗ ಆ ಕಮಿಟಿಯಲ್ಲಿ ನಮ್ಮ ಸಣ್ಣ ಕೈಗಾರಿಕೆಗಳ ಪ್ರತಿನಿಧಿಗಳಾಗಿ ಕಾರ್ಸೆ ಒಂದು ಇದ್ದೇ ಇರ್ತದೆ. ಹಾಗೂ ಬೇರೆ ಬೇರೆ ರಾಜ್ಯದ ಸಣ್ಣ ಕೈಗಾರಿಕೆಗಳಿರ್ತದೆ. ಸೌತಲ್ಲಿ ನೋಡಿದರೆ ಕರ್ನಾಟಕ ಮತ್ತು ತಮಿಳುನಾಡಿನ ಸಂಘ ಸಂಸ್ಥೆಗಳು ಮಾತ್ರ ಎಲ್ಲ ಬೋರ್ಡಲ್ಲೂ ರೆಪ್ರೆಸೆಂಟೇಷನ್ ಸಿಗುತ್ತೆ. ನಾವು ಈ ವರ್ಷ ನಮ್ಮದು ಅಧಿಕಾರಾವಧಿ ಏನಿರ್ತದೆ, ಆಫೀಸ್ ಬರೋದು 1 ವರ್ಷ ಇರುತ್ತೆ. ನಾವು ಈ ವರ್ಷ ಜುಲೈನಲ್ಲಿ ಚಾರ್ಜ್ ತಗೊಂಡಾಗ ನಮ್ಮದು ರಾಜ್ಯ ಮಟ್ಟದ ಸಂಘ ಇರೋದ್ರಿಂದ ಎಲ್ಲ ಕಡೆ ನಮ್ಮ ಪ್ರೆಸೆನ್ಸ್ ಫೀಲ್ ಆಗಬೇಕು. ಏನಾದರೂ ಒಂದು ಕಾರ್ಯಕ್ರಮಗಳನ್ನು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಮಾಡಬೇಕಂದಾಗ ಸಿಡ್ಬಿ ಅವರ ಸಹಯೋಗದೊಂದಿಗೆ ಫೈನಾನ್ಷಿಯಲ್ ಔಟ್ರೀಚಿಂಗ್ ಪ್ರೋಗ್ರಾಮ್ ಆನ್ ಫೈನಾನ್ಷಿಯಲ್ ಲಿಟ್ರಸಿ ಮತ್ತು ಅವೇರ್ನೆಸ್ ಆನ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಅಂತ ಸುಮಾರು 21 ಜಿಲ್ಲೆಯಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ. ಒಂದು 22 ಜಿಲ್ಲೆಗಳಲ್ಲಿ ಈಗಾಗಲೇ ಕಾರ್ಯಕ್ರಮ ಮಾಡಿದ್ದೀವಿ. ಇದು ನಮ್ಮದು 25ನೇ ಕಾರ್ಯಕ್ರಮ ಈ ವರ್ಷದ್ದು ಚಿಕ್ಕಮಗಳೂರಿನಲ್ಲಿ. ಅದೇ ಥರ VTPC ಅವರು ಏನು ಮಾಡಿದ್ರು, ಒಂದು 15 ಜಿಲ್ಲೆಯಲ್ಲಿ ರಫ್ತು ಅರಿವು ಮೂಡಿಸೋ ಕಾರ್ಯಕ್ರಮ ಕಾಸ್ಯಕ್ಕೆ ನೀಡಿದರು, ನೀವು ಮಾಡಿಕೊಡ್ಬೇಕು ಅಂತೇಳಿ. ಅದ್ರ ಪ್ರಕಾರ ಇದು ಇನ್ನು 14ನೇದು ಅವೇರ್ನೆಸ್ ಪ್ರೋಗ್ರಾಮ್ ಆನ್ ಎಕ್ಸ್ಪೋರ್ಟ್, 15 ಲಾಸ್ಟ್ ಪ್ರೋಗ್ರಾಮ್ ಇವತ್ತೇ ಸಾಯಂಕಾಲ ಹಾಸನದಲ್ಲಿ ಮುಗಿಸ್ತಾ ಇದ್ದೀವಿ ಪ್ರೋಗ್ರಾಮ್. ಹಾಗೆ ಈ ಸಂದರ್ಭದಲ್ಲಿ ನಾನು ಎಲ್ಲರನ್ನು ರಿಕ್ವೆಸ್ಟ್ ಮಾಡೋದಂದರೆ, ನಮ್ಮ ಕಾಸ್ಯ ಸಂಸ್ಥೆಯು ಸಣ್ಣ ಕೈಗಾರಿಕೆಗಳಿಗೆ ಸದಸ್ಯತೆ ನೀಡುತ್ತೆ. ನಮ್ಮ ಸದಸ್ಯರಿಗೆ ಮಾತ್ರ ಅಲ್ಲದೆ ರಾಜ್ಯದ ಎಲ್ಲ ಸಣ್ಣ ಕೈಗಾರಿಕೆಗಳು ಕೂಡ ಯಾವುದೇ ಸಮಸ್ಯೆ ಇಟ್ಕೊಂಡು ಬಂದಾಗ ಸರ್ಕಾರದ ಜೊತೆ ವ್ಯವಹರಿಸೋದಾಗಲಿ ಅಥವಾ ಬೇರೆ ಯಾವುದೇ ಬ್ಯಾಂಕ್ಗಳು ಏನಾದರೂ ಸಮಸ್ಯೆ ಇದ್ದಾಗ ನಾವು ಸ್ಪಂದಿಸ್ತೇವೆ. ಕಾಸ್ಯದಿಂದ ಎಷ್ಟು ಆಗುತ್ತೋ ಅಷ್ಟೊಂದು ಸಹಾಯ ಒದಗಿಸಲಿಕ್ಕೆ ನಾವು ವರ್ಕ್ ಮಾಡ್ತೀವಿ. ನಾನು ಎಲ್ಲರನ್ನು ರಿಕ್ವೆಸ್ಟ್ ಮಾಡ್ತೀನಿ, ಇಲ್ಲಿ ನೆರೆದಿರ್ತಕ್ಕಂಥ ಸಣ್ಣ ಕೈಗಾರಿಕೆ ಹೊಂದಿರುವವರು, ಸಣ್ಣ ಮತ್ತು ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು ಇದರ ದಯವಿಟ್ಟು ಮೆಂಬರ್ಶಿಪ್ ಅಪ್ಲಿಕೇಶನ್ ಇದೆ, ಕಾಸ್ಯದ ಮೆಂಬರ್ ಆಗಬೇಕಂತ ಕೇಳ್ಕೊಳ್ತೀನಿ. ಹಾಗೆ ನಾವು ನಮ್ಮ ಎಲ್ಲ ಪ್ರೋಗ್ರಾಮ್ಗಳನ್ನು ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ, ಕಾಸ್ಯ ನ್ಯೂಸ್ ಅಂತೇಳಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಕಾರ್ಯಕ್ರಮಗಳನ್ನ ನೀವು ನೋಡ್ಬೋದು. ವಿವಿಧ ರೀತಿಯ ಇವತ್ತು ನಾವು ಎಲ್ಲ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿಲ್ಲ, ಅಲ್ಲಿ ರಫ್ತು ಬಗ್ಗೆ ಅರಿವು ಮೂಡಿಸೋ ಪ್ರೋಗ್ರಾಮ್ ಮಾತ್ರ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಕಾಸ್ಯ ಚಿಕ್ಕಮಗಳೂರು ಚೇಂಬರ್ ಆಫ್ ಕಾಮರ್ಸ್ ಜೊತೆಗೆ ಸೇರಿ ಮಾಡೋ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದ ಶ್ರೀಯುತ ಶಶಿಧರ್ ಶೆಟ್ಟಿ ಅವರಿಗೆ. ಅವರಿಗಾಗಲೇ ಹೇಳಿದಾಗೆ ಕಾಸ್ಯ ಒಂದು ಪ್ರತಿಷ್ಠಿತ ಸಂಸ್ಥೆ, ಅದರಲ್ಲೂ ವಿಶೇಷವಾಗಿ ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೋದ್ಯಮಿಗಳು ಮತ್ತು ಕೈಗಾರಿಕೆಗಳು ಯಾರಿದ್ದಾರೆ ಅವರಿಗೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಡುವಂಥ ಒಂದು ಸಂಸ್ಥೆ. ಅದರ ಸದುಪಯೋಗ ಬರುವ ದಿನಗಳಲ್ಲಿ ಚಿಕ್ಕಮಗಳೂರಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ಆಗಲಿ ಅಂತ ನಾನು ಕೂಡ ಆಶಿಸ್ತೀನಿ. ಅದಕ್ಕೆ ನಮ್ಮ ಚೇಂಬರು ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ನಮ್ಮ ಉದ್ದೇಶಗಳು 2 ಮೂಲ ಹೆಸರು ಬೇರೆ ಆದ್ರೂ ಮೂಲ ಉದ್ದೇಶಗಳು ಒಂದೇ ಇರುತ್ತೆ. ಅದಕ್ಕೆ ಖಂಡಿತವಾಗಿ ಆ ರೀತಿ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ಚಿಕ್ಕಮಗಳೂರು ಜಿಲ್ಲೆ ಕೈಗಾರಿಕಾ ದೃಷ್ಟಿಯಿಂದ ಅಥವಾ ಬೆಳವಣಿಗೆ ದೃಷ್ಟಿಯಿಂದ ತುಂಬ ಹಿಂದಿರುಗಲಾಗ್ತಿದ್ದೇನೆ. ಇಲ್ಲಿ ಸಂಪೂರ್ಣವಾಗಿ ಕಾಫಿ ಮತ್ತು ಬಯಲುಸೀಮೆನಲ್ಲಿ ಅಂದರೆ ನ್ಯಾಚುರಲ್ ಅಗ್ರಿಕಲ್ಚರ್, ಅಂದರೆ ಯಾವುದೇ ರೀತಿ ಕೃತಕ ನೀರಿನ ವ್ಯವಸ್ಥೆ ಇದ್ದಲೇ ಇದ್ದಿದ್ದರಿಂದ ಅವೆರಡರ ಮೇಲೆ ಕಾನ್ಸಂಟ್ರೇಟ್ ಆಗಿತ್ತು ಇಷ್ಟು ವರ್ಷ. ಈಗ ಒಂದು 25 ವರ್ಷಗಳಿಂದ ಒಂದು ಬದಲಾವಣೆ ಕಾಣ್ತಾ ಇದೆ. ಕಳೆದ ಒಂದು 10 ವರ್ಷಗಳಿಂದ ಸ್ವಲ್ಪ ಏರುಗತಿಯಲ್ಲಿ ಸಾಗ್ತಾ ಇದೆ, ಬಟ್ ಅದು ಸಾಕಾಗಲ್ಲ. ಅದಕ್ಕೆ ನಾವು ಒಂದು ಸ್ವಲ್ಪ ಆಕ್ಸಿಲರೇಟ್ ಮಾಡಬೇಕು. ಆ ಒಂದು ಜವಾಬ್ದಾರಿ ಈ 2 ಸಂಸ್ಥೆಗಳ ಮೇಲೆ ಇದೆ. ಅದು ಮುಂದಿನ ದಿನಗಳಲ್ಲಿ ಜಾರಿಗೆ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ. ಈ ಕಾರ್ಯಕ್ರಮವನ್ನು ಸಾಂಪ್ರದಾಯಿಕವಾಗಿ ಕಾರ್ಯಕ್ರಮದ ಉದ್ಘಾಟನೆ ಆಗುತ್ತೆ. ದಯಮಾಡಿ ವೇದಿಕೆ ಮೇಲೆ ಇರುವಂಥ ಗಣ್ಯರು ದೀಪವನ್ನು ಬೆಳಗೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಕೇಳ್ಕೊಳ್ತೇನೆ. ಶಶಿಧರ್ ಶೆಟ್ಟರು, R.M. ಮಹೇಶ್ ಅವರು, ರಾಜಗೋಪಾಲ್ ಅವರು, ಮನ್ಸೂರ್ ಅವರು, ಆಮೇಲೆ ಪಡಿಯಾರು ಮತ್ತು ನಮ್ಮ ಶಾಂತಾರಾಮ್ ಹೆಗಡೆ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಸೇರ್ಬೋದು. ದಯಮಾಡಿ ಧನ್ಯವಾದಗಳು ಎಲ್ಲ.
ಈ ಕಾರ್ಯಕ್ರಮದಲ್ಲಿ ಸಹಕರಿಸಿದಂಥ ನಮ್ಮ ಸಂಸ್ಥೆಯ ನಿರ್ದೇಶಕ ಮೋಹನ್ ಅವರಿಗೆ ಧನ್ಯವಾದಗಳು. ಉದ್ಘಾಟನಾ ಭಾಷಣ ಚಿಕ್ಕಮಗಳೂರು ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾದಂಥ ಶ್ರೀಯುತ RM ಮಹೇಶ್ ಅವರೇ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಾಗೂ ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶಶಿಧರ್ ಶೆಟ್ಟಿ ಅವರೇ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಮನ್ಸೂರ್ ಅವರೇ, ಸಿದ್ದರಾಜರವರೇ, ರಾಜಗೋಪಾಲ್ ಅವರೇ, ಅರುಣ್ ಪಡ್ಡಿ ಅವರೇ, ನಾಗರಾಜ್ ಅವರೇ, ಶ್ರೇಯಸ್ ಕುಮಾರ್ ಅವರೇ, ಮದನ್ ಕುಮಾರ್ ಅವರೇ ಹಾಗೂ ಮಲ್ಲೇಶ್ ಗೌಡ್ರೆ ಹಾಗೂ ನಮ್ಮ ಚೇಂಬರಿನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಶಾಂತಾರಾಮ್ ಹೆಗ್ಡೆಯವರೇ ಹಾಗೂ ನಮ್ಮ ನೆಚ್ಚಿನ ಎಲ್ಲ ನಿರ್ದೇಶಕರುಗಳೇ ಹಾಗೂ ನಮ್ಮ ಸಣ್ಣ ಮತ್ತು ದೊಡ್ಡ ಪ್ರಮಾಣದ ಕೈಗಾರಿಕಾ ಉದ್ಯಮಿಗಳೇ, ಇವರೆಲ್ಲರಿಗೂ ಕೂಡ ನಾನು ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಈ ದಿನದ ಕಾರ್ಯಕ್ರಮವನ್ನು ರಫ್ತು ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಮ್ಮ ಕಾಶಿ ಅವರು ಮತ್ತು DIC ಹಾಗೂ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಒಟ್ಟು ಸಹಾಯಕದೊಂದಿಗೆ ಏರ್ಪಡಿಸಿದ್ದೀವಿ. ಇದನ್ನು ನಾವು ತುಂಬ ಸಂತೋಷದಿಂದ ನಾವು ಉದ್ಘಾಟನೆ ಮಾಡಿದ್ದೀವಿ. ಚಿಕ್ಕಮಗಳೂರಿನಲ್ಲಿ ಕಾಶಿಯಕ್ಕೆ ಹಾಗೂ ನಮ್ಮ FKCCIಗೆ ಚೇಂಬರ್ ಆಫ್ ಕಾಮರ್ಸ್ಗೆ ಮೆಂಬರ್ಗಳ ಸಂಖ್ಯೆ ಕೊರತೆ ಇದೆ. ಕಾರಣ ಇಷ್ಟೇ, ನಮ್ಮ ಜಿಲ್ಲೆ ಕೈಗಾರಿಕೆಯಲ್ಲಿ ತುಂಬ ಹಿಂದೆ ಉಳಿದಿದೆ. ಪ್ಲಾಂಟರ್ಗೆ ನಮ್ಮಲ್ಲಿ ಲೇಬರ್ ಸಮಸ್ಯೆ ಇದೆ. ಈಗ ಆ ಥರ ಏನು ಆಗಿಲ್ಲ. ಬಿಹಾರಿಸಿಂದ ಔಟ್ ಆಫ್ ಸ್ಟೇಟಿಂದ ತುಂಬ ಜನ ಬರ್ತಾ ಇದ್ದಾರೆ. ಹಾಗಾಗಿ ತೊಂದರೆ ಆಗಲ್ಲ. ಇಂಡಸ್ಟ್ರೀಸ್ ಹೋದರೆ ಖಂಡಿತ ನಾವು ಮುಂದುವರಿಯೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಿ ಮುಂದಿನ ಈ ವೇದಿಕೆಯನ್ನು ಮುಂದಿನ ಕಾರ್ಯಕ್ಕೆ ಅಂತೇಳಿ ನನ್ನ ಈ ಎರಡು ಮಾತು ಉದ್ಘಾಟನೆಯನ್ನು ಮುಗಿಸ್ತೇನೆ. ಧನ್ಯವಾದಗಳು ಶ್ರೀಯುತ ಮಹೇಶ್ ಅವರಿಗೆ. ತಮ್ಮ ಉದ್ಘಾಟನಾ ನುಡಿಯನ್ನ ನುಡಿದಂಥ ಶ್ರೀಯುತ ಮಹೇಶ್ ಅವರಿಗೆ ಧನ್ಯವಾದಗಳು. ಸರ್, ತಾವೇನಾದರೂ ಫಾರ್ಮಲ್ ಆಗಿ ಮಾತಾಡೋದು ಅವಶ್ಯಕತೆ ಸರ್ ಮಾತಾಡ್ತೀನಿ ಸರ್. ಓಕೆ, ಮನ್ಸೂರು ಈಗ ಇಂದು ಹೇಳ್ಬೇಕು. ಮೇನ್ ಅಟ್ರಾಕ್ಷನ್ ಆಫ್ ದಿ ಪ್ರೋಗ್ರಾಮ್ ಇಸ್ ಮಿಸ್ಟರ್ ಮನ್ಸೂರ್ ಅವರಿಗೆ ನಾವು ಈ ಒಂದು ಸಾಂಪ್ರದಾಯಿಕವಾದಂಥ ಫಾರ್ಮಲ್ ಇನಾಗ್ರಲ್ ಮುಗಿದ ತಕ್ಷಣ ಪೂರ್ಣ ವೇದಿಕೆ ಅವ್ರ ಕೈಗೆ ಹೋಗುತ್ತೆ. ಹಾಗಾಗಿ ಅವರು ತಮ್ಮ ಕಾರ್ಯವನ್ನು ಆನಂತರ ಮಾಡ್ತಾರೆ. ಈಗ ನಾವು ಉದ್ಘಾಟನಾ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ. ಈ ಒಂದು ವಂದನಾರ್ಪಣೆ ಮಾಡೋದಕ್ಕೆ ಮುಂಚೆ ಕಾಸಿಯಾದವರಿಗೆ ಒಂದು ಅವಕಾಶ. ಮತ್ತು ಇದೇ ಸಂದರ್ಭದಲ್ಲಿ ನಾನು ಶ್ರೀಯುತ ರಣಜಿತ್ ಅವ್ರನ್ನ ಸ್ವಾಗತ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅವರು ನಮ್ಮ ಸಂಸ್ಥೆ ಜೊತೆ ನಾನು ಫಾರ್ಮಲ್ ಆಗಿ ಹೇಳೋದು ಮರ್ತಿದ್ದೆ. ಕಾಸಿಯಾ ಮತ್ತು ಚಿಕ್ಕಮಗಳೂರು ಚೇಂಬರ್ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದವರೇ ಶ್ರೀಯುತ ರಂಜಿತ್ ಅವರು. ಅವ್ರಿಗೆ ಕೂಡ ಸ್ವಾಗತ ಮತ್ತು ಧನ್ಯವಾದ ಎರಡು. ಓವರ್ ಟು ಕಾಸಿ, ಪ್ಲೀಸ್. ನೀವೇ ಹೇಳ್ಬೋದು ಸರ್. ಕಾಸಿಯಾ ವತಿಯಿಂದ ಒಂದು ಗೌರವ ಸಮರ್ಪಣೆ ಚೇಂಬರ್ ಆಫ್ ಕಾಮರ್ಸ್ ಚಿಕ್ಕಮಗಳೂರು ಅಧ್ಯಕ್ಷರಿಗೆ. ಈಗ ನಮ್ಮ ಕಾಸಿಯಾ ಸಂಸ್ಥೆ ವತಿಯಿಂದ ಚಿಕ್ಕಮಗಳೂರು ಚೇಂಬರ್ ಅಧ್ಯಕ್ಷರಾದ ಶ್ರೀ RM ಮಹೇಶ್ ಅವರಿಗೆ ಗೌರವ. ಈಗ ಇನ್ಕಮಿಂಗ್ ಪ್ರೆಸಿಡೆಂಟ್ ಆಫ್ ಚಿಕ್ಕಮಗಳೂರು ಚೇಂಬರ್ ಆಫ್ ಕಾಮರ್ಸ್ ಶ್ರೀ ಶಾಂತಾರಾಮ್ ಹೆಗ್ಡೆ ಅವರಿಗೆ ಗೌರವ ನಮ್ಮ ಅಧ್ಯಕ್ಷರಿಂದ.
ಧನ್ಯವಾದಗಳು ರಾಜ್ಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ. ಈಗ ಓವರ್ ಟು ಮಿಸ್ಟರ್ ಅನಂತ್ ಕುಮಾರ್ ಶೆಟ್ಟಿ ಫಾರ್ ಫಾರ್ಮಲ್ ವೋಟ್ ಆಫ್ ಥ್ಯಾಂಕ್ಸ್. ಕೂಡ ಹೇಳ್ಬೇಕು. ಹೋಟೆಲ್ ಮಾಲೀಕರ ಜೊತೆಗೆ ಎಲ್ಲರಿಗೂ ನಮಸ್ಕಾರ. ಇಂದಿನ ರಾಷ್ಟ್ರೀಯದೊಂದಿಗೆ ಚಿಕ್ಕಮಗಳೂರು ಚೇಂಬರ್ ಆಫ್ ಕಾಮರ್ಸಿನ ಸಹಯೋಗದಲ್ಲಿ ನಡೀತಿರ್ತಕ್ಕಂಥ ರಫ್ತು ಕುರಿತು ಅರಿವು ಮೂಡಿಸುವಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೀವಿ. ಈ ವೇದಿಕೆಯ ಕಾರ್ಯಕ್ರಮದ ಕೊನೆ ಹಂತದಲ್ಲಿ ನಾವಿದ್ದೀವಿ. ಈ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನಮ್ಮ ಚಿಕ್ಕಮಗಳೂರು ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾದಂಥ ಶ್ರೀ RN ಮಹೇಶ್ ಅವರಿಗೆ ಚಿಕ್ಕಮಗಳೂರು ಚೇಂಬರ್ ಆಫ್ ಕಾಮರ್ಸಿನ ವತಿಯಿಂದಲೂ ಮತ್ತು ಕಾಶಿಯ ವತಿಯಿಂದಲೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ VTCCಯ ನಿರ್ದೇಶಕರು ಶ್ರೀ ಮನ್ಸೂರ್ ಅವರು ಬೆಂಗಳೂರಿಂದ ನಮಗೆ ರಫ್ತನ್ನ ಕುರಿತು ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ. ಈ ವೇದಿಕೆ ಕಾರ್ಯಕ್ರಮ ಮುಂದುವರೆದ ನಂತರ ಅವರು ಕಂಪ್ಲೀಟ್ ವೇದಿಕೆಯನ್ನು ಅವರಿಗೆ ಬಿಟ್ಟುಕೊಡ್ತೀನಿ. ಅವರು ದೂರದಿಂದ ನೆನ್ನೆನೇ ಬಂದು ಈ ಕಾರ್ಯಕ್ರಮಕ್ಕೆ ತಯಾರಾಗಿ ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಸಹ ಚಿಕ್ಕಮಗಳೂರು ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಹಾಗೂ ಕಾಶಿಯ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಇನ್ನು ಈ ಕಾರ್ಯಕ್ರಮಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಕಾಶಿಯಾದ ಅಧ್ಯಕ್ಷರಾದಂಥ ಶ್ರೀ CA ಶಶಿಧರ್ ಶೆಟ್ಟಿ ಅವರು ಸಹ ನಮ್ಮೊಂದಿಗೆ ಚಿಕ್ಕಮಗಳೂರನ್ನು ಗುರುತಿಸಿಕೊಂಡು ನಾವು ಸಹ ಅವರೊಂದಿಗೆ ಭಾಗಿಯಾಗಬೇಕು. ರಫ್ತು ನಮಗೆ ಚಿಕ್ಕಮಗಳೂರಿನಲ್ಲಿ ರಫ್ತು ಪ್ರಮಾಣ ಬಹಳ ಕಡಿಮೆ ಇದೆ. ಕಾಫಿ ಒಂದು ಬಿಟ್ಬಿಟ್ರೆ ಬೇರೆ ಯಾವುದು, ಕಾಫಿ, ಮೆಣಸು, ಏಲಕ್ಕಿ ಅಥವಾ ಸ್ಪೈಸಸ್ ಬಿಟ್ಬಿಟ್ರೆ ಬೇರೆ ಯಾವುದೂ ರಫ್ತು ಆಗ್ತಾ ಇಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ಆ ಸದುಪಯೋಗವನ್ನು ಉಪಯೋಗಿಸ್ಕೊಳ್ಬೇಕು ಚಿಕ್ಕಮಗಳೂರಿನ ಜನತೆ ಅನ್ನೋದನ್ನ ಆ ಪ್ರೀತಿಯಿಂದ ಯುವ ದಿನದ ಕಾರ್ಯಕ್ರಮವನ್ನು ಕಾಶಿಯಾದ ಅಧ್ಯಕ್ಷರಾದಂಥ ಶಶಿಧರ್ ಶೆಟ್ಟಿ ಅವರು ಆಯೋಜನೆ ಮಾಡಿ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಸಹ ಚಿಕ್ಕಮಗಳೂರು ಚೇಂಬರ್ ಆಫ್ ಕಾಮರ್ಸ್ನ ವತಿಯಿಂದಲೂ ಹಾಗೂ ಕಾಶಿಯಾದ ವತಿಯಿಂದಲೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ಈ ಕಡೆ ಎರಡು ಕಡೆ ಇರೋದ್ರಿಂದ ಹಾಗೆ ಕಾಶಿಯಾದ ಉಪಾಧ್ಯಕ್ಷರಂತ MG ರಾಜಗೋಪಾಲ್ ರಾವ್ ಸಹ ನಮ್ಮೊಂದಿಗಿದ್ದು ಈ ಕಾರ್ಯಕ್ರಮದ ಜೋಡಣೆ ಆಗಿದ್ದಾರೆ. ಅವರೂ ಸಹ ಈ ಕಾರ್ಯಕ್ರಮದ ಯಶಸ್ವಿ ಕಾರಣಕರ್ತರಾಗಿದ್ದಾರೆ. ಅವರಿಗೂ ಸಹ ಚಿಕ್ಕಮಗಳೂರು ಚೇಂಬರ್ ಆಫ್ ಕಾಮರ್ಸಿನ ವತಿಯಿಂದಲೂ ಕಾಶಿಯಾದ ವತಿಯಿಂದಲೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ಜಂಟಿ ಕಾರ್ಯದರ್ಶಿಯಾದಂಥ ಶ್ರೀ ಅರುಣ್ ಪಡಿಯಾರ್ ಸಹ ನಮ್ಮೊಂದಿಗಿದ್ದಾರೆ. ಅವರಿಗೂ ಸಹ ಚಿಕ್ಕಮಗಳೂರು ಚೇಂಬರ್ ಆಫ್ ವತಿಯಿಂದಲೂ ಮತ್ತು ನಿಮ್ಮೆಲ್ಲರ ಪರವಾಗಿ ಮತ್ತು ಕಾಶಿಯಾದ ವತಿಯಿಂದಲೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ವೇದಿಕೆಯಲ್ಲಿ ನಮ್ಮೊಂದಿಗೆ ನಮ್ಮ ಇನ್ಕಮಿಂಗ್ ಪ್ರೆಸಿಡೆಂಟ್ ಶ್ರೀ ಶಾಂತಾರಾಮ್ ಹೆಗಡೆ ಅವರಿದ್ದಾರೆ. ಅವರು ನಮ್ಮ ಶಶಿಧರ್ ಶೆಟ್ಟಿ ಅವರು ಹೇಳಿದಂಗೆ ಬಹಳ ಅತ್ಯಲ್ಪ ಕಾಲದಲ್ಲಿ ಈ ಈ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ಮತ್ತು ಚಿಕ್ಕಮಗಳೂರು ಚೇಂಬರ್ ಆಫ್ ವತಿಯಿಂದಲೂ ಹಾಗೂ ಕಾಶಿಯ ವತಿಯಿಂದಲೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಈಗ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿಕೊಂಡಂತ ನಮ್ಮ ನಿರ್ದೇಶಕರಾದಂಥ ಶ್ರೀ ವೆಂಕಟೇಶ್ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮೊಂದಿಗೆ ಕೈ ಜೋಡಿಸಿದಂಥ ಎಲ್ಲ ನಿರ್ದೇಶಕರುಗಳಿಗೂ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂಥ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇನ್ನು ವೇದಿಕೆ ನಮ್ಮ ಮನ್ಸೂರ್ ಅವರಿಗೆ ಬಿಟ್ಟುಕೊಡ್ತೇವೆ. ಎಲ್ಲ ಕಾರ್ಯಕ್ರಮ ಆದ ನಂತರ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿದೆ. ದಯಮಾಡಿ ಎಲ್ಲರೂ ಅದನ್ನು ಸ್ವೀಕರಿಸಿ ಈ ಕಾರ್ಯಕ್ರಮನ ಯಶಸ್ವಿಪಡಿಸಿಕೊಳ್ಳಬೇಕು ಅಂತೇಳಿ ಎಲ್ಲರಿಗೂ ವಿನಂತಿಯನ್ನು ಮಾಡಿಕೊಂಡು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತೆ ಈ ಕಾರ್ಯಕ್ರಮಕ್ಕೆ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸಹಕಾರ ನೀಡಿದಂಥ ಪ್ರತಿಯೊಬ್ಬರಿಗೂ ಅವರ ಹೆಸರನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮ ಮುಗಿಸ್ತೇನೆ. ವಂದನೆಗಳು. ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ಅನಂತ್ ಕುಮಾರ್ ಶೆಟ್ಟರ್ಗೆ ವಿಶೇಷವಾಗಿ ಕಾರ್ಯಕ್ರಮ ಸಹಕಾರ ನಡೆಯೋದಕ್ಕೆ ಕಾರಣಕರ್ತರಾದಂಥ ಕಾಸಿಯಾ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಚೇಂಬರ್ ಆಫ್ ಕಾಮರ್ಸ್ನ ನಿರ್ದೇಶಕರುಗಳು ಮತ್ತು ಸದಸ್ಯರುಗಳು ಇಲ್ಲಿ ಹಾಜರಿದ್ದೀರಾ ಅವರೆಲ್ಲರಿಗೆ ಸಂಸ್ಥೆ ಮತ್ತು ಆಯೋಜಕರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿ ಅನಂತ್ ಕುಮಾರ್ ಶೆಟ್ಟರು ನಮ್ಮ ನಿರ್ದೇಶಕರು ಮತ್ತು ಈ ಹೋಟೆಲ್ನ ಮಾಲೀಕರು ಹಲವಾರು ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಇಲ್ಲಿ ಹಾಜರಿರುವಂಥ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಮತ್ತೊಮ್ಮೆ ಅರ್ಪಿಸುತ್ತಾ ಈ ಒಂದು ಅಪರೂಪದ ಈ ಒಂದು ಕಾರ್ಯಕ್ರಮ ತಾವು ಇಲ್ಲಿ ಏನು ಇದ್ದೀರಾ
ಇದು ಸಂಪೂರ್ಣವಾಗಿ ಇದು ಹೊಸದಾಗಿ ಯಾರು ರಫ್ತನ್ನ ಮಾಡ್ತಾರೆ ಅವ್ರಿಗೋಸ್ಕರ ಆಯೋಜಿಸಿರುವಂತ ಒಂದು ಕಾರ್ಯಕ್ರಮ ಇದು. ತಮ್ಮಲ್ಲಿ ಏನು ಪ್ರಶ್ನೆಗಳು ಹೇಳುತ್ತೆ ಅದನ್ನ ನೀವು ಯಾವುದೇ ರೀತಿ ಎಷ್ಟೇ ಸಣ್ಣ ಪ್ರಶ್ನೆ ಆದ್ರೂ ಅದನ್ನು ಮುಕ್ತವಾಗಿ ಕೇಳಿ ಅದನ್ನ ಬಗೆಹರಿಸ್ಕೊಳ್ಳಿ. ಇದು ನಿಮಗಿನ್ನ ಹೆಚ್ಚಾಗಿ ನಿಮ್ಮ ಮುಂದಿನ ಪೀಳಿಗೆಗೆ ಅಥವಾ ನಿಮ್ಮ ಮುಂದಿನ ಜನರೇಷನ್ಗೆ ಇದು ಖಂಡಿತವಾಗಿ ಹೆಲ್ಪ್ ಆಗುತ್ತೆ. ಇಟ್ ಇಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಹೆಲ್ಪ್ಫುಲ್ ಅಂಡ್ ಎಜುಕೇಟಿವ್. ಥ್ಯಾಂಕ್ ಯು ವೆರಿ ಮಚ್. ನಾನು ಈ ಒಂದು ಅವಕಾಶವನ್ನು ಕೊಟ್ಟಂತ ಕಾಸಿಯಾಗೆ ನಾನು ಚೇಂಬರ್ ಚಿಕ್ಕಮಗಳೂರು ಪರವಾಗಿ ಧನ್ಯವಾದ ಹೇಳ್ತೀನಿ. ಈ ಉದ್ಘಾಟನಾ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಓವರ್ ಟು ಮಿಸ್ಟರ್ ಮನ್ಸು. ಥ್ಯಾಂಕ್ ಯು ವೆರಿ ಮಚ್. ಈ ರೀತಿ ಅವೇರ್ನೆಸ್ ಅರಿವು ಮೂಡಿಸುವಂತ ಬಗ್ಗೆ. ಎರಡನೇದು ರಫ್ತು ಮಾಡೋದಕ್ಕೋಸ್ಕರ ಈಗ ಆರಂಭದಲ್ಲಿ ನಿಮಗೆ ಅಷ್ಟು ಸುಲಭ ಅಲ್ಲ ರಫ್ತು ಮಾಡೋದು. ಅದಕ್ಕೆ ಸಾಕಷ್ಟು ಪ್ರೊಸೀಜರ್ಸ್ ಇದಾವೆ, ಡಾಕ್ಯುಮೆಂಟೇಶನ್ಸ್ ಇದೆ. ಅದ್ರ ಬಗ್ಗೆ ಸಹ ನಮ್ಮ ಸಂಸ್ಥೆಯಿಂದ 6 ದಿನದ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ. EFTP ಎಕ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಕರಿತೀವಿ. ಉದಾಹರಣೆಗೆ ನಾವು ಲಾಸ್ಟ್ 10 ವರ್ಷದಲ್ಲಿ ಆ ಟ್ರೈನಿಂಗ್ ತಗೊಂಡಿರೋದು ಡೇಟಾ ಅನಲೈಸ್ ಮಾಡಿದಾಗ ನಮ್ಮಲ್ಲಿ ಎಷ್ಟು ಜನ ಟ್ರೈನಿಂಗ್ ತಗೊಂಡಾರೋ ಅದರಲ್ಲಿ 10 ಜನ ರಫ್ತುದಾರರಾಗಿ ಆಗಿದ್ದಾರೆ. ಅವರು ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅದಾದ ನಂತರ ಇನ್ನೇನ್ ಮಾಡ್ತೀವಿ, ಏನು ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಟ್ರೇಡರ್ಸ್ ಆಗಿರ್ಬೋದು, ಅವ್ರು ರಫ್ತು ಮಾಡೋಕ್ಕೋಸ್ಕರ ಟ್ರೈನಿಂಗ್ ಮಾಡೋದು ಇದು ಒಂದು ಕೆಲಸ. ಇದಾದ ನಂತರ ಯಾರು ಆಲ್ರೆಡಿ ರಫ್ತು ಮಾಡ್ತಾ ಇದ್ದೀರಾ ಅವರಿಗೆ ಕೆಲವೊಂದು ಇಶ್ಯೂಸ್ ಇರ್ತವೆ. ಉದಾಹರಣೆಗೆ ಏಪ್ರಿಲ್ 19ನೇ ತಾರೀಕಿಗೆ BJP ಜೊತೆಗೆ ಕಾಸ್ಯ ಎಲ್ಲ ಸೇರ್ಕೊಂಡು ನಾವು ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ವಿ. ಸೊ ಅಲ್ಲಿ ಕಸ್ಟಮ್ಸ್ ರಿಲೇಟೆಡ್, DGF ರಿಲೇಟೆಡ್ ಏನಾದ್ರು ಇಶ್ಯೂಸ್ ಇದ್ರೆ ಅದನ್ನು ನಮ್ಮ ಕಡೆಯಿಂದ ರಿಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಮೂರನೇದು ರಫ್ತುದಾರರಿಗೆ ಕೆಲವೊಂದು ಸ್ಕೀಮ್ಗಳಿದ್ದಾವೆ ನಮ್ಮಲ್ಲಿ. ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋಂಥವರಿಗೆ ನಿಮ್ಮ 50% ನಿಮ್ಮ ಓವರ್ ಆಲ್ ಟರ್ನ್ ಓವರಲ್ಲಿ ರಫ್ತು ಆಗಿದ್ರೆ ಇದು ಯಾರಿಗೆ ಆಲ್ರೆಡಿ ರಫ್ತು ಆಗಿರೋದಕ್ಕೆ ಸ್ಕೀಮ್ ಇದೆ ನಮ್ಮಲ್ಲಿ. ಅದಾದ ನಂತರ ಏನು ನಮ್ಮ ರಾಜ್ಯ ಸರ್ಕಾರದ ರಾಜ್ಯದಲ್ಲಿ ಏನು 37 ಆಕ್ಟಿವ್ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಏನಿದ್ದಾವೆ, ವಿಶೇಷ ಆರ್ಥಿಕ ವಲಯಗಳು, ಅದರ ಸಂಬಂಧಪಟ್ಟಂತ ಅಪ್ರೂವಲ್ಗೆ ಯೂನಿಟಲ್ ಕಮಿಟಿಗೆ ಸದಸ್ಯರ ನಾವು ಸದಸ್ಯರಿರ್ತೀವಿ ಮತ್ತು ಅದರಲ್ಲೂ ಸಹ ಅವರಿಗೂ ಸಹ ಕೆಲವೊಂದು ಸ್ಕೀಮ್ಗಳಿದ್ದಾವೆ. ಸೊ ಈ ಒಂದೊಂದೇ ವಿವರವಾಗಿ ನಾನು 45 ಮುಂಚಿನ 1 ಗಂಟೆವರೆಗೆ ಕವರ್ ಮಾಡ್ತೀನಿ. ಅದ್ರ ಒಂದು ನೆನ್ಪಿಟ್ಕೊಂಡು ಇವತ್ತು ನನ್ನ ಸೆಷನ್ ಕೇಳಿದ ತಕ್ಷಣ ನಾಳೆ ಬೆಳಿಗ್ಗೆ ಎದ್ದು ಯಾರು ರಫ್ತು ಮಾಡೋಕ್ಕಾಗಲ್ಲ. ನಾವು ರಫ್ತಿನ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದೀವಿ, ಏನೇನಿದಾವೆ. ಇದನ್ನ ಆದ ನಂತರ ನಿಮಗೆ ಟ್ರೈನಿಂಗ್ ಅವಶ್ಯಕತೆ ಇದೆಯೋ ಇದ್ರೆ ನಮ್ಮ ಟ್ರೈನಿಂಗು ಅಥವಾ IFT ಟ್ರೈನಿಂಗ್ ಬೇಕಾಗುತ್ತೆ ನಿಮಗೆ. ಇಲ್ಲ ಬರೀ ನನ್ನಿಂದ ಮೇಲ್ ಹಾಕಿ ನಿಮ್ಗೆ ಬೇಕಾಗಿರೋ ಗೊತ್ತಿರಂಗೆ ಎಕನಾಮಿಕ್ ಗ್ರೋತ್, ನಮ್ಮ ದೇಶದ ಆರ್ಥಿಕ ಬೆಳವಣಿಗೆಗೆ ಇದೊಂದು ಸಹ ಒಳ್ಳೆ ಸಾಧನ ಎಕನಾಮಿಕ್ ಗ್ರೋತ್. ಈಗ ನಮ್ಮಲ್ಲಿ 1991ಕ್ಕಿಂತ ಮುಂಚೆ ಹೆಂಗಿತ್ತು ದೇಶ, ಸ್ವತಂತ್ರ ಸಿಕ್ಕಾಗ ಹೆಂಗಿತ್ತು, 1991 ಹತ್ತತ್ರ ಏನು ಪರಿಸ್ಥಿತಿ ಆಗಿತ್ತು, ಈಗೇನಿದೆ. ಸೊ ಈಗ ನಮಗೆಲ್ಲ ಗೊತ್ತಿದೆ, ಪೆಟ್ರೋಲ್ ಇರಲಿಲ್ಲ ಅಂದರೆ ನಮ್ಮ ದೇಶದ ಆರ್ಥಿಕ ಚಟುವಟಿಕೆ ನಡೆಯೋದಿಲ್ಲ. ಆಹಾರದ ಎಣ್ಣೆ ಇರಲಿಲ್ಲ ಅಂದ್ರೂ ಕಷ್ಟ ಆಗುತ್ತೆ. ಗೊಬ್ಬರ ಇರಲಿಲ್ಲ ಅಂದರೂ ಕೃಷಿ ಕ್ಷೇತ್ರಕ್ಕೆ ಅನಾನುಕೂಲ, ಸಾಕಷ್ಟು ಅನಾನುಕೂಲ. ಇನ್ನು ಜೆಮ್ಸ್ ಅಂಡ್ ಜ್ಯುವೆಲರಿ ಅದು ಇರಲಿಲ್ಲ ಅಂದರೂ ಸಹ ನಮಗೆ ಸಾಕಷ್ಟು ಎಂಪ್ಲಾಯ್ಮೆಂಟ್ ಅದು ಸಂಭವಿಸ್ತಾ ಇದೆ. ಈ 4 ಪದಾರ್ಥಗಳು ನೋಡಿದ್ರೆ ನೀವು ನಮ್ಮ ದೇಶಕ್ಕೆ ನಾವು ಬೇರೆ ದೇಶದಿಂದ ಏನು ವಸ್ತುಗಳನ್ನು ಆಮದು ಮಾಡ್ತಾ ಇದ್ದೀವಿ, ಇಂಪೋರ್ಟ್ ಮಾಡ್ತಾ ಇದ್ದೀವಿ, ಆ ಇಂಪೋರ್ಟ್ ಬರಲಿ ಸುಮಾರು 60ರಿಂದ 70% ಅಷ್ಟು ಈ 4ರಿಂದ 5 ಪದಾರ್ಥಗಳಿಗೆ ಖರ್ಚು ಮಾಡಬೇಕಾಗ್ತಾ ಇದೆ. ಸೊ 1947ರಲ್ಲಿ ಸ್ವತಂತ್ರ ಸಿಕ್ಕಾಗ ನಮ್ಮಲ್ಲಿ ವಿದೇಶಿ ವಿನಿಮಯ ಎಷ್ಟಿತ್ತು, ಬೇರೆ ದೇಶದಿಂದ ವಸ್ತುಗಳನ್ನ ಆಮದು ಮಾಡೋಕ್ಕೋಸ್ಕರ ನಾವೊಂದು ರುಪೀಸ್ ಅನ್ನೋದು ಕೊಡೋಕ್ಕಾಗಲ್ಲ, ಡಾಲರ್ಸ್ ಅಲ್ಲಿ ಪೇ ಮಾಡ್ತೀವಿ ಅಥವಾ ಫಾರಿನ್ ಕರೆನ್ಸಿಯಲ್ಲಿ ಪೇ ಮಾಡ್ತೀವಿ. ಸೊ 8 ವಾರ, ಸುಮಾರು 8 ವಾರಕ್ಕೆ ಸಾಕಾಗಷ್ಟು ನಮ್ಮ ಹತ್ರ ಫಾರೆಕ್ಸ್ ರಿಸರ್ವ್ಸ್ ಅಥವಾ ವಿದೇಶಿ ವಿನಿಮಯ ಇತ್ತು. 1947ರಿಂದ 1991ರವರೆಗೆ ದೇಶದಲ್ಲಿ ಆಡಳಿತ ಹೆಚ್ಚಿಗೆ ನಾವು ರೆಗ್ಯುಲೇಟರಿ, ಪ್ರತಿಯೊಂದು ಕಂಟ್ರೋಲ್, ಸಿಕ್ಕಾಪಟ್ಟೆ ಡ್ರೆಡೇಟಿಸಮ್. ನೀವು ಮನೆ ಕಟ್ಟಕ್ಕೆ ಒಂದು 10-20 ಪ್ಯಾಕೆಟ್ ಸಿಮೆಂಟ್ ಬೇಕಂದ್ರೆ ಒಂದು ಕಾಲದಲ್ಲಿ ಇರೋರಿಗೆಲ್ಲ ಗೊತ್ತಿರ್ಬೋದು ಸೀನಿಯರ್ಸಿಗೆ. ಸೊ ಜಿಲ್ಲಾ ಕೈಗಾರಿಕಾ ಕೇಂದ್ರದಿಂದ ಪರ್ಮಿಷನ್ ಬೇಕಾಗಿತ್ತು. ನಿಮಗೆ ಮನೆ ಕಟ್ಟಕ್ಕೆ ಕಬ್ಬಣ ಬೇಕಾದ್ರೆ ಪರ್ಮಿಷನ್ ಬೇಕಾಗಿತ್ತು. BSNL ಒಂದು ಟೆಲಿಫೋನ್ ಕನೆಕ್ಷನ್ ಬೇಕಾದ್ರೆ BSNL ಕೆಲಸ ಮಾಡೋರಿಗೆ 10 ವರ್ಷ ಹಿಡಿಯೋದು. ಸೊ ಈ ಒಂದು ಪರಿಸ್ಥಿತಿ ಇತ್ತು. ಅದಾದ ನಂತರ ಈ ರೀತಿ ಒಂದು ರೆಗ್ಯುಲೇಟರ್ ಅಥವಾ ಸಿಕ್ಕಾಪಟ್ಟೆ ನಿಯಂತ್ರಣ ಇರೋದ್ರಿಂದ ದೇಶದ ಆರ್ಥಿಕತೆ 1991 ಏನು ಮನಮೋಹನ್ ಸಿಂಗ್ ಫೈನಾನ್ಸ್ ಮಿನಿಸ್ಟರ್ ಆದ್ರಲ್ಲ ಅದಕ್ಕಿಂತ ಮುಂಚೆ ತಲುಪಿತ್ತಂದ್ರೆ ಬರೇ 3 ವಾರ 3 ದಿನಕ್ಕೆ ಸಾಕಾಗಷ್ಟು ಮಾತ್ರ ವಿದೇಶಿ ವಿನಿಮಯ ಇತ್ತು ನಮ್ಮ ಹತ್ರ.
ಏನು 5 ದಿವಸ ತಗೋಬೇಕು, 3.5 ವಾರಕ್ಕೆ ಸಾಕಾಗಷ್ಟು ಮಾತ್ರ ಇತ್ತು. ಅದಾದ ನಂತರ ಸಾಕಷ್ಟು ರಿಫಾರ್ಮ್ಸ್ ಮಾಡಿದ್ದೀವಿ. ಕೇಂದ್ರ ಸರ್ಕಾರದ ಮಟ್ಟದಲ್ಲಿ, ರಾಜ್ಯ ಸರ್ಕಾರದ ಮಟ್ಟದಲ್ಲಿ, ಇವನ್ ಜಿಲ್ಲಾ ಮಟ್ಟದಲ್ಲೂ ಸಹ ಸಾಕಷ್ಟು ಸುಧಾರಣೆಗಳನ್ನು ಮಾಡಿ ಆರ್ಥಿಕ ನೀತಿಗಳಲ್ಲಿ ಇವತ್ತು ದೇಶದ ಪರಿಸ್ಥಿತಿ ಎಲ್ಲಿಗೆ ಬಂದಿದೆಯೋ ಅಂದರೆ, ನಮ್ಮ ಮುಂದಿನ 11 ತಿಂಗಳಿಗೆ ಇವತ್ತಿನ ಸ್ಟ್ಯಾಟಿಸ್ಟಿಕ್ಸ್ $647 ಬಿಲಿಯನ್ ಅಷ್ಟು ನಮ್ಮ ಹತ್ರ ವಿದೇಶಿ ವಿನಿಮಯ ಇದೆ. ಮುಂದಿನ 11 ತಿಂಗಳಿಗೆ ನಮಗೆ ಏನು ಇಂಪೋರ್ಟ್ ಬಿಲ್ಲನ್ನು ಮೀಟ್ ಮಾಡೋ ಅಷ್ಟು ನಮ್ಮ ಹತ್ರ ಇವತ್ತು ಫಾರೆಕ್ಸ್ ರಿಸರ್ವ್ ಇದೆ, ರೈಟ್? ಸೊ ಆದರೆ $647 ಬಿಲಿಯನ್ ಇರೋದೆಲ್ಲದೂ ಒಂದು ಒಳ್ಳೆ ಬಲಿಷ್ಠ ಆರ್ಥಿಕತೆ ಹೊಂದಿದೆ ಅಂತ ಹೇಳಿ ಸೂಚನೆ ಕೊಡೋಂಥ ಫಾರೆಕ್ಸ್ ರಿಸರ್ವ್ ಅಂತ ಕೇಳಿದ್ರೆ ಇಲ್ಲ, ರೈಟ್? ಸೊ ಅದನ್ನು ನಾವು ಮುಂದೆ ನೋಡ್ತೀವಿ, ರೈಟ್? ಸೊ $647 ಬಿಲಿಯನ್ ಇರ್ಬೋದು. ಅದರಲ್ಲಿ ಏನೇನಿದೆ $647 ಬಿಲಿಯನ್ ನೋಡಿದಾಗ ನೀವು, ಸೊ ನಮ್ಮ ಎಕ್ಸ್ಪೋರ್ಟ್ ಇಂದ ನಾವು ಗಳಿಸ್ತಾ ಇರೋದು ನೋಡಿದ್ರೆ ಅದರ ಅರ್ಧ ಇದೆ ಅಷ್ಟೇ. ಇನ್ನು ಅರ್ಧ ನೀವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇಂದ ಬರ್ತಾ ಇರ್ಬೋದು, ನಮ್ಮ ಡಿಪ್ರಿಸಿಯೇಷನ್ ಆದಾಗ ಫಾರಿನ್ ಅಸೆಟ್ಸ್ ಇದು, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಲ್ಲಿ ಇರೋಂಥ ಹೋಲ್ಡಿಂಗ್ಸು, ನಮ್ಮ ಹತ್ರ ಇರೋಂಥ ಗೋಲ್ಡ್ ರಿಸರ್ವ್ಸು, ಇದನ್ನೆಲ್ಲ ಸೇರಿಸಿ ಅಷ್ಟು ಫಾರೆಕ್ಸ್ ರಿಸರ್ವ್ ಆಗಿದೆ. ಸೊ ಎರಡನೇದು ಇನ್ಸ್ಟ್ರೂಮೆಂಟ್ ಆಫ್ ಎಂಪ್ಲಾಯ್ಮೆಂಟ್ ಜನರೇಷನ್. ಸೊ ಇಲ್ಲಿ ಸರ್ ನೀವು ಏನು ಹೇಳ್ತೀರಾ, ನಮಗೆ ಇಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡೋಕ್ಕೆ ಜನ ಸಿಗ್ತಾ ಇಲ್ಲ ಅಂತ ನಿಮ್ಮ ಡೈರೆಕ್ಟರ್ ಹೇಳ್ಬೋದು, ರೈಟ್? ಒಂದು ಕಾಲ ಇದು ಸಿಗ್ತಾ ಇದ್ದು ಹೌದು. ಆದರೆ ಸರ್ಕಾರ ಯಾವ ದೃಷ್ಟಿಯಲ್ಲಿ ನೋಡುತ್ತಂದ್ರೆ, ಏನು ನಮ್ಮ ದೇಶದ ಬೇರೆ ದೇಶದಲ್ಲೂ ಕೆಲಸ ಮಾಡ್ತಾ ಇದ್ದಾರಲ್ಲ, ಅವರು ಆ ಒಂದು ಸ್ಕಿಲ್ ಇರೋ ಅಂಥವರಿಗೆ ನಾವು ಕೆಲಸ ಪ್ರೊವೈಡ್ ಮಾಡೋದ್ರಲ್ಲಿ ಸರ್ಕಾರ ವಿಫಲ ಆಗಿದೆ. ಉದಾಹರಣೆಗೆ ಆಯ್ತು, ಇಷ್ಟೆಲ್ಲ ಇದೆ. ಮೊನ್ನೆ ರೈಲ್ವೆ ರಿಕ್ರೂಟ್ಮೆಂಟ್ ರೆಗ್ಯುಲರ್ ರಿಕ್ರೂಟ್ಮೆಂಟ್ ಬೋರ್ಡಲ್ಲಿ ಜವಾನನ್ ಕೆಲಸಕ್ಕೆ ಅಪ್ಲಿಕೇಶನ್ ಕಾಲ್ ಮಾಡಿದೆ. 57,000 ವೇಕೆನ್ಸಿ. ಅಪ್ಲಿಕೇಶನ್ ಎಷ್ಟು ಬಿದ್ದಿರ್ಬೋದು? 1,96,00,000 ಅಪ್ಲಿಕೇಶನ್ ಬಿದ್ದಿದ್ದು. ಯಾಕೆ ಅವರಿಗೆ ಅಲ್ಲಿದೆ ನಮ್ಗೆ ಕೆಲಸದಷ್ಟು ಸಿಗ್ತಾ ಇಲ್ಲ, ಬಟ್ ಅಲ್ಲಿ ಜವಾನ್ ಕೆಲಸ ಮಾಡಕ್ಕೆ ಅಷ್ಟು ಜನ ನಡೆಯಿದ್ದಾರೆ ರೈಲ್ವೆ ಬೋರ್ಡಲ್ಲಿ. ಅಂದರೆ ನಮ್ಮ ದೇಶದಲ್ಲಿರುವಂಥ ಪ್ರಜೆಗಳಿಗೆ ಅವರಿಗೆ ಕೆಲಸ ಮಾಡೋಂಥ ವಾತಾವರಣದಲ್ಲಿ ಅವ್ರಿಗೆ ಅನುಕೂಲ ಆದಂಥ ವಾತಾವರಣ ಕೆಲಸ ಮಾಡೋಂಥ ಎಂಪ್ಲಾಯ್ಮೆಂಟ್ ಅಥವಾ ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲಿ ವಿಫಲ ಆಗಿದೆ. ಎರಡು ಬಿಸ್ನೆಸ್ ಮಾಡೋದ್ರಲ್ಲೂ ಸರ್ಕಾರ ವಿಫಲ ಆಗಿದೆ. ಹಾಗಾಗಿ ಎಲ್ಲರೂ ಪ್ರೈವೇಟೈಸೇಷನ್ ಮಾಡಿ ಈಗ ಸರ್ಕಾರನೇ ಬಂದು ನಿಮ್ಮ ಬಳಿ ಸರ್ಕಾರದ ಸ್ಕೀಮ್ಗಳನ್ನ ಹೇಳೋ ಮಟ್ಟಿಗೆ ಬಂದಿದ್ದೀವಿ. ಒಂದು ಕಾಲ ಇತ್ತು ಸ್ಕೀಮ್ ಹೇಳೋದಿರಲಿ, ನಿಮ್ಗೆ ಬೇಕಾಗಿರೋ ಪರ್ಮಿಷನ್ ತಗೊಳ್ಳೋಕೆ 10 ವರ್ಷ 5 ವರ್ಷ ಆಗಿದೆ ಹೇಳಬೇಕಾದ್ರೆ. ಸೊ ನಮ್ಮ ಯಾವುದೇ ಸ್ಟೇಟ್ ಬ್ಯಾಂಕಿಂದ ಎಂಪ್ಲಾಯ್ಮೆಂಟ್ KPSC ಕಾಲ್ ಮಾಡಿದಾಗ ನೋಡಿ, ಡಿಗ್ರಿ ಮೇಲೆ SLC PUC ಮೇಲೆ SDಗೆ ಕಾಲ್ ಮಾಡಿದಾಗ 1,000-2,000 ವೇಕೆನ್ಸೀಸ್ ಇರ್ತವೆ. 11 ಲಕ್ಷ 12 ಲಕ್ಷ ಅಪ್ಲಿಕೇಶನ್ ಬೀಳ್ತವೆ. ಗಾಡಿ 2017ರಲ್ಲಿ ನಾನು ಇಲಾಖೆಗೆ ಸೇರಿದೆ. ನಾನು ಇಲಾಖೆಗೆ ಸೇರೋಕ್ಕಿಂತ ಮುಂಚೆ ನಾನು ಅದೇ ಕಾಂಪಿಟೇಟಿವ್ ಎಕ್ಸಾಮಿಗೆ ಕೋಚಿಂಗ್ ಮಾಡುತ್ತಾ ಇದ್ದೆ. ಸೊ ಅದು ಮಾಡ್ತಾ ನಾನು ಇಲ್ಲಿ ಸೆಲೆಕ್ಷನ್ ಆಗಿ ಬಂದೆ, ನಮ್ಮಲ್ಲಿ ಸಾಕಷ್ಟು ಸೆಲೆಕ್ಷನ್ ಆಗೋದ್ರು. ಸೊ ಆ ಎಂಪ್ಲಾಯ್ಮೆಂಟ್ ಪರಿಸ್ಥಿತಿ ಈ ಥರ ಇರೋದ್ರಿಂದ, ಹಾಗಾಗಿ ಎಕ್ಸ್ಪೋರ್ಟ್ ಅಂತ ಬಂದಾಗ ಸ್ವಲ್ಪ ಲಿಕ್ವಿಡಿಟಿ ಮಾರ್ಜಿನ್ ಚೆನ್ನಾಗಿರುತ್ತೆ. ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ಒಳ್ಳೆ ವ್ಯಾಲ್ಯೂಬಲ್ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ, ಸ್ಕಿಲ್ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ. ಒಳ್ಳೆ ಚೆನ್ನಾಗಿ ಕ್ವಾಲಿಫೈಡ್ ಹೊಂದಿರೋರಿಗೆ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಗೋಂಥ ಸ್ಯಾಲರಿಗೆ ಸಮನಾಗಿ ಇಲ್ಲೂ ಸಹ ಸಿಗುತ್ತೆ. ಸೊ ಈ ಉದ್ದೇಶಕ್ಕೂ ಸಹ ನಮಗೆ ರಫ್ತು ಹೆಚ್ಚಿಗೆ ಮಾಡೋದು ಬಹಳ ಮುಖ್ಯವಾಗಿದೆ. ಮೂರನೇದು, ಯಾವುದೇ ಒಂದು ದೇಶದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಯಾವುದೇ ದೇಶದಿಂದ ಏನೋ ಒಂದು ವಸ್ತು ಖರೀದಿ ಮಾಡಬೇಕು, ಇಂಪೋರ್ಟ್ ಮಾಡ್ಬೇಕಂದ್ರೆ ನಮ್ಮ ದೇಶನೂ ಸಹ ರಫ್ತು ಚೆನ್ನಾಗಿ ಮಾಡ್ತಾ ಇದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಒಂದು ಸೆಕ್ಟರ್ ಅಲ್ಲಿ ಕ್ರೆಡಿಬಿಲಿಟಿ ಚೆನ್ನಾಗಿರುತ್ತೆ, ರೈಟ್? ಸೊ ದೇಶದ ಇಮೇಜ್ ಚೆನ್ನಾಗಿರುತ್ತೆ. ಹಾಗಾಗಿ ಸಹ ನಾವು ಎಕ್ಸ್ಪೋರ್ಟರ್ ಆಗಿರ್ಬೋದು. ಸಾಕಷ್ಟು ರಾಷ್ಟ್ರಗಳಲ್ಲಿ ನೋಡಿರ್ಬೋದು, ಪೇಪರ್ ಓದ್ತಾ ಇರ್ತೀರಾ, ಅವ್ರಿಗೆ ಬೇಕಾಗಿರೋಂತಹ ವಸ್ತುಗಳು ಶಿಪ್ಮೆಂಟ್ ಆಗಿ ಬಂದಿರುತ್ತೆ, ಅದನ್ನ ಒಳಗಡೆ ತಗೊಳಕ್ಕೆ ಕೊಡಕ್ಕೆ ಇರೋದ್ರೆ ಡಾಲರ್ ಇರಲ್ಲ, ಫಾರೆಕ್ಸ್ ರಿಸರ್ವ್ಸ್ ಇರಲ್ಲ, ರೈಟ್? ಇನ್ನ ಲೂಕ್ರೇಟಿವ್ ಆಕ್ಟಿವಿಟಿ ಅಫ್ಕೋರ್ಸ್ ನಮ್ಮಲ್ಲಿ ಉದಾಹರಣೆ ಹೇಳ್ಬೇಕಂದ್ರೆ, ಇಲ್ಲಿ ಚಿಕ್ಕಮಗಳೂರು ಬರ್ತಾ ನಾನು 2-3 ಕಡೆ ಜೇನುತುಪ್ಪ ಮಾಡ್ತಾ ಇರೋ ಮಳಿಗೆಗಳು ನೋಡಿದೆ, ಅಂಗಡಿಗಳನ್ನ, ರೈಟ್? ನೀವು ಖರೀದಿ ಮಾಡೋ ಜೇನುತುಪ್ಪ ಏನ್ ರೇಟ್ ಸಿಗ್ಬೋದು, ಎಷ್ಟು ರೇಟಲ್ಲಿ ಖರೀದಿ ಮಾಡ್ತಾ ಇದ್ದೀರಾ, ಇಲ್ಲಿ ಏನು ವ್ಯಾಲ್ಯೂ ಅಪ್ರಾಕ್ಸಿಮೇಟ್ ಏನ್ ರೇಟ್ ಇರ್ಬೋದು? 350 ಪರ್ ಕೆಜಿ. 350 ಅಂದ್ರೆ ಬೇಡ, ಸ್ವಲ್ಪ ಆರ್ಗ್ಯಾನಿಕ್ ಅದು ಇದು ಅಂತ ಹೇಳಿ ಬ್ರ್ಯಾಂಡಿಂಗ್ ಮಾಡಿಕೊಟ್ರೆ 800-1000 ಇರ್ಬೋದು. ನಿಮ್ ಕೊಡಗು ಅವರೆಲ್ಲ ತರ್ತಾ ಇದ್ದಾರೆ. ಸೊ ಈಗ ನೀವು ಗೂಗಲ್ ನೋಡಿ, ಒಂದು ಮನುಕ ಅಂತ ಬ್ರ್ಯಾಂಡ್ ಬರುತ್ತೆ, ಮನುಕ ಜೇನುತುಪ್ಪ. 250ರಿಂದ 250 ಗ್ರಾಮ್ ಆ ಜೇನುತುಪ್ಪ ನಿಮ್ಗೆ ಬೆಲೆ 3,000-4,000 ಇದೆ. ಎಲ್ಲಿಂದ ಬರುತ್ತದು?
ನ್ಯೂಜಿಲ್ಯಾಂಡ್ ಅನ್ನೋ ದೇಶದಿಂದ ರಫ್ತಾಗ್ತಾ ಇದ್ದಾರೆ. ನಾವೇ ನನ್ನನ್ನು ಸೇರಿಸ್ಕೊಂಡು 4,000 ರೂಪಾಯಿ ಕೊಟ್ಟು 550 ಗ್ರಾಮ್ ಇಂದ ಜೇನುತುಪ್ಪ ಬಳಸಿದ್ದೀನಿ. ನಾನು ಬಳಸ್ತಾ ಇದ್ದೆ ಬಹಳ ಜನ ಇನ್ನು. ಸೊ ಅಂದ್ರೆ ಅಷ್ಟು ಅಂತ ನೀವು ಎಕ್ಸ್ಪೋರ್ಟ್ ಅಂತ ಬಂದಾಗ ನಿಮಗೆ ಮಾರ್ಜಿನ್. ನಮ್ಮ ಜೇನುತುಪ್ಪದ ವ್ಯಾಲ್ಯೂ ಅದು ಸಹ ಸುಮಾರು ನಮ್ಮ ರೂಪಾಯಿ 2,000-2,500 ರೂಪಾಯಿ 4,000ವರೆಗೂ ಕೆಜಿವರೆಗೂ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ US ಡಾಲರ್ ಕನ್ವರ್ಟ್ ಮಾಡಿದಾಗ. ಅಂದ್ರೆ ಒಳ್ಳೆ ಮಾರ್ಜಿನ್ ಇರುತ್ತೆ. ಅದು ಯಾಕೆ ಆ ಥರ ಆಗ್ತಾ ಇದೆ ನೋಡ್ರಿ. ನ್ಯೂಜಿಲೆಂಡ್ ಅನ್ನೋ ರಾಷ್ಟ್ರ ನಮ್ಮ ಬೆಂಗಳೂರು ಏನಿದೆ ಅಷ್ಟು ಏರಿಯಾ ಪಾಪ್ಯುಲೇಷನ್ ಎರಡರದ್ದಲ್ಲೂ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಇದೆ ಜನಸಂಖ್ಯೆ ಅಂತ ಬಂದಾಗ. ಆದ್ರೆ ಎರಡನೇದು ಪ್ರಪಂಚದಲ್ಲಿ ಟಾಪ್ ಜೇನುತುಪ್ಪ ಪ್ರೊಡ್ಯೂಸ್ ಮಾಡೋ ಅಂತ ರಾಷ್ಟ್ರಗಳು ತಗೊಂಡ್ರೆ ಟಾಪ್ 10ರಲ್ಲಿ ಎಲ್ಲೂ ಅದರ ಸ್ಥಾನ ಇಲ್ಲ. ಆದ್ರೆ ಜೇನುತುಪ್ಪ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಇವತ್ತದು 2ನೇ ಸ್ಥಾನದಲ್ಲಿ ಇದೆ. ಸರ್ 1ನೇ ಸ್ಥಾನದಲ್ಲಿ ಯಾಕಿಲ್ಲ ಅಂದ್ರೆ ಆ ಬ್ರ್ಯಾಂಡಿಗೆ ಅಥವಾ ಆ ದೇಶದ ಜೇನುತುಪ್ಪಕ್ಕೆ ಇರೋಷ್ಟು ಬೇಡಿಕೆಯನ್ನ ಪೂರೈಸುವಷ್ಟು ಜೇನುತುಪ್ಪ ಅವರಲ್ಲಿ ಉತ್ಪನ್ನ ಆಗ್ತಾ ಇಲ್ಲ. ಆ ಕಾರಣಕ್ಕೆ 2ನೇ ಸ್ಥಾನದಲ್ಲಿದ್ದಾರೆ. ಇಲ್ಲಾಂದ್ರೆ ಅವರ 1ನೇ ಸ್ಥಾನದಲ್ಲಿ ಇರ್ತಾ ಇದ್ರು. ಸೊ ನಾವು ಪ್ರೊಡಕ್ಷನ್ ಅಲ್ಲಿ ಹಾಗಾಗಿ 1980-2000ವರೆಗೂ ನಮ್ಮಲ್ಲಿ ಜೇನುತುಪ್ಪ ಎಕ್ಸ್ಪೋರ್ಟ್ ಅಷ್ಟು ಆಗ್ತಾ ಇರಲಿಲ್ಲ. ಈಗ ಎಸ್ಪೆಷಲಿ ಪತಾಂಜಲಿ ಬ್ರ್ಯಾಂಡ್ ಇವರೆಲ್ಲ ಸ್ವಲ್ಪ ಉತ್ತರ ಭಾರತದಲ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಕ್ವಾಲಿಟಿ ಜೇನುತುಪ್ಪ ಅವ್ರದ್ದು ಬರ್ತಾ ಇರೋದ್ರಿಂದ ಈಗ ನಾವು ಪ್ರಪಂಚದಲ್ಲಿ 4ನೇ ಸ್ಥಾನಕ್ಕೆ ಬಂದಿದ್ದೀವಿ. ಹಾಗಾದ್ರೆ ಈ ನ್ಯೂಜಿಲೆಂಡ್ ಅಲ್ಲಿ ಆ ಮಟ್ಟಕ್ಕೆ ಹೆಂಗ್ ಬೆಳೆದ್ರಂದ್ರೆ ಅವ್ರು ಅಷ್ಟು ಸಣ್ಣ ರಾಷ್ಟ್ರ. ಆ ಜೇನುತುಪ್ಪ ಕ್ವಾಲಿಟಿ ಈಗ ನಮ್ದೇನ್ ಜೇನುತುಪ್ಪ ಇದೆ ಸಾಕಷ್ಟು ಇದರಲ್ಲಿ ನಿಮ್ಗೆ ಸಿರಪ್ ಆಡ್ ಮಾಡಿರ್ತಾರೆ ಫಾರ್ ಟೇಸ್ಟ್. ಮೊದಲನೇ ದಿನ ಜೇನುತುಪ್ಪ ಇಲ್ಲದ್ದು ನ್ಯಾಚುರಲ್ ತಿನ್ಬಹುದು, ಸ್ವಲ್ಪ ದಿನ ಇಟ್ಟರೆ ತಿನ್ನಲ್ಲ. ಆ ಟೇಸ್ಟಿಗೋಸ್ಕರ ಬೇರೆ ಇದಕ್ಕೆ ನಾವು ಪ್ರಿಸರ್ವೇಟಿವ್ಸ್ ಸಿರಪ್ ಹಾಕ್ತಿವಿ. ಆದ್ರೆ ಅದೇನ ನ್ಯೂಜಿಲೆಂಡ್ ಅಲ್ಲಿ ಏನ್ ಜೇನುತುಪ್ಪ ಬರುತ್ತೆ ಆ ಮನುಕಾನ ಬೀದು ಅದರದ್ದು ಟೇಸ್ಟ್ ಹೆಂಗಿರುತ್ತೆ ಅಂದ್ರೆ ನಾವು ಇಷ್ಟೆಲ್ಲ ಸಿರಪ್ ಎಲ್ಲ ಹಾಕಿದ್ಮೇಲೆ ಹೆಂಗಿರುತ್ತೋ ಅದಕ್ಕಿಂತ ಚೆನ್ನಾಗಿರುತ್ತೆ. ಸೊ ಎರಡನೇದು ನಮ್ಮಲ್ಲಿ ಅಲ್ಲಿ ಟೆಸ್ಟಿಂಗ್ ಸೆಂಟರ್ ಯಾವುದೇ ಎಸ್ಪೆಷಲಿ ಈ ಒಂದು ಸೆಂಟರ್ ಕೆಲವೊಂದು ಪ್ರಾಡಕ್ಟ್ಸ್ ಅಥವಾ ಕೆಲವು ಉತ್ಪನ್ನಗಳಲ್ಲಿ ಅದರದ್ದು ಅಂತಾರಾಷ್ಟ್ರೀಯ ಮಾರುಕಟ್ಟೆನ ಹೆಚ್ಚಿಗೆ ಮಾಡಬೇಕಂದ್ರೆ ಒಳ್ಳೆ ಕ್ವಾಲಿಟಿ ಕೊಡಬೇಕು. ಕ್ವಾಲಿಟಿ ಬೇಕಂದ್ರೆ ಪ್ರಾಪರ್ ಟೆಸ್ಟಿಂಗ್ ಸೆಂಟರ್ಸ್ ಇರಬೇಕು. ನ್ಯೂಜಿಲೆಂಡ್ ಅಂತ ರಾಷ್ಟ್ರದಲ್ಲಿ 23 ಹನಿ ಟೆಸ್ಟಿಂಗ್ ಲ್ಯಾಬೊರೇಟರೀಸ್ ಇದಾವೆ. ನಮ್ಮ ದೇಶದಲ್ಲಿ ಎಷ್ಟಿದಾವೆ? ಮತ್ತೆ ದೇಶದಲ್ಲಿ ಒಂದಿದೆ, ಅದು ಹರಿಯಾಣದಲ್ಲಿ. ನಮ್ಮ ರಾಜ್ಯದಲ್ಲಿ ನಾವು ಬಹಳ ಹಿಂದಿದ್ದೀವಿ ಜೇನುತುಪ್ಪ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ. ಆದ್ರೆ ನಾವು BTPC ಸಂಸ್ಥೆಯಿಂದ 10 ಕೋಟಿ ಅಲಾಟ್ಮೆಂಟ್ ಕೊಟ್ಟು GKVK ಕ್ಯಾಂಪಸ್ ಅಲ್ಲಿ ಆ ಹನಿ ಟೆಸ್ಟಿಂಗ್ ಸೆಂಟರ್ಸ್ ಅನ್ನ ಡೆವಲಪ್ ಮಾಡ್ತಾ ಇದೀವಿ. ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಇದೆ. ಅದ್ರದ್ದು ಮಷಿನ್ಸ್ ಸಹ ಖರೀದಿ ಮಾಡಿದ್ದಾರೆ. ಅಲ್ಲಿ ಏನಾಗ್ತಾ ಇದೆ, ಅವ್ರು ಡೇಟಾ ಡಬಲ್ ಚಾರ್ಜ್ ಮಾಡ್ತಾ ಇದ್ದಾರೆ. ಯಾವುದೋ ಡೇಟಾ ಕೊಡ್ತಾರೆ ಅವರು, ಅದರಲ್ಲಿ ಇಶ್ಯೂ ನಡೀತಾ ಇದೆ GKVK ಕ್ಯಾಂಪಸ್ ಅಲ್ಲಿ. ಸೊ ಇದು ಯಾಕೆ ಎಕ್ಸಾಂಪಲ್ ಹೇಳಿದ್ರೆ ಎಕ್ಸ್ಪೋರ್ಟ್ ಲುಕ್ರೇಟಿವ್ ಆಕ್ಟಿವಿಟಿ ಯಾವುದೇ ಒಂದು ಇದರಲ್ಲಿ ಸರಿಯಾದಂತ ನಮ್ಮ ಜೇನುತುಪ್ಪನ ನಾವು ಟೆಸ್ಟ್ ಮಾಡಿಸಿದ್ರೆ 13 ಬ್ರ್ಯಾಂಡ್ ನ ಟೆಸ್ಟ್ ಮಾಡಿದ್ವಿ. ಅದರಲ್ಲಿ 10 ಬ್ರ್ಯಾಂಡ್ ಅಡಲ್ಟ್ರಿ ಅಂದ್ರೆ ಅದರಲ್ಲಿ ಮಿಕ್ಸ್ ಆಗಿದೆ ಅನ್ನೋದಕ್ಕೆ ಆ ಟೆಸ್ಟ್ ರಿಜೆಕ್ಟ್ ಆಗಿದೆ. ರೈಟ್. ಸೊ ಹಾಗಾಗಿ ನೀವು ಸರಿಯಾದಂತ ಕ್ವಾಲಿಟಿ ಪ್ರಾಡಕ್ಟ್ ಅನ್ನ ಡೆವಲಪ್ ಮಾಡಿ ಸರಿಯಾದಂತ ಮಾರ್ಕೆಟಿಗೆ ಕಳಿಸಿದ್ರೆ ಯು ವಿಲ್ ಬಿ ಏಬಲ್ ಟು ಗೆಟ್ ವೆರಿ ಗುಡ್ ಮಾರ್ಜಿನ್. ಹಾಗಾಗಿ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಅ ಲುಕ್ರೇಟಿವ್ ಆಕ್ಟಿವಿಟಿ. ಹಾಗಾದ್ರೆ ಈಗ ಫಾರಿನ್ ಟ್ರೇಡ್ ನೋಡಿ, ನಾವೇನ್ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾ ಇದೀವಿ, ಇದು DGCIS ಅಂತ ಒಂದು ನಮ್ಮ ಕೇಂದ್ರ ಸರ್ಕಾರದ ಸಂಸ್ಥೆ ಇದೆ. DGFT DGCIS ಸೆಟ್ ಅಲ್ಲಿ ನಮಗೆ ಏನ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತೀರಾ RBCಗಳನ್ನ ERBC ಕಟ್ಟಿರ್ತೀರಾ, ಅದ್ರ ಪ್ರಕಾರ ಡೇಟಾ ರಿಫ್ಲೆಕ್ಟ್ ಆಗಿರುತ್ತೆ. ಆ ಅಧಿಕೃತ ಡೇಟಾ ನೀವು ಯಾವ್ದೋ ನ್ಯೂಸ್ ಪೇಪರ್ ಅಲ್ಲಿ ಏನೋ ಒಂದು ಬಂತಂದ್ರೆ ಅವ್ರೇನೋ ಬರೆದಿರ್ತಾರೆ, ನಾವು ಅದನ್ನ ಹೇಳಕ್ಕಾಗಲ್ಲ, ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಾಗಲ್ಲ. ಸರ್ಕಾರದಿಂದ ನಮ್ಮ ಹತ್ರ ಅವೈಲೇಬಲ್, ಕೇಂದ್ರ ಸರ್ಕಾರದಲ್ಲಿ ಅವೈಲೇಬಲ್ ಇರೋಂಥ ಡೇಟಾ ಪ್ರಕಾರ ಲಾಸ್ಟ್ 10 ವರ್ಷದಲ್ಲಿ ನಾವು ಎಷ್ಟು ಮೌಲ್ಯದ ನಮ್ಮ ದೇಶದ ವಸ್ತುಗಳನ್ನ ರಫ್ತು ಮಾಡಿ ವಿದೇಶಿ ವಿನಿಮಯ ಗಳಿಸ್ತಾ ಇದೀವಿ, ಹಾಗೂ ನಾವು ಎಷ್ಟು ವಿದೇಶಿ ವಿನಿಮಯವನ್ನ ನಮ್ಗೆ ಬೇಕಾಗಿರೋಂಥ ವಸ್ತುಗಳನ್ನ ಬೇರೆ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ಳೋಗೋಸ್ಕರ ಖರ್ಚು ಮಾಡ್ತಿದೀವಿ ಅಂತ ನೋಡಿದ್ರೆ ಲಾಸ್ಟ್ 10 ವರ್ಷದ ಸ್ಟ್ಯಾಟಿಸ್ಟಿಕ್ ಹೋದ ವರ್ಷದ್ದು ಕರೆಂಟ್ 2022-23 ನಾವು $450.96 ಬಿಲಿಯನ್ ಮೌಲ್ಯದ ಉತ್ಪನ್ನಗಳನ್ನ ನಮ್ಮ ದೇಶದಿಂದ ಬೇರೆ ಬೇರೆ ರಾಷ್ಟ್ರಗಳಿಗೆ ರಫ್ತು ಮಾಡಿದೀವಿ. ಆದ್ರೆ ನಾವು ಎಷ್ಟು US ಬಿಲಿಯನ್ ಅನ್ನ ಆಮದು ಮಾಡ್ಕೊಂಡು ಖರ್ಚು ಮಾಡ್ತಾ ಇದೀವಿ? $714 ಬಿಲಿಯನ್. ಟ್ರೇಡ್ ಡೆಫಿಸಿಟ್, ನಮ್ದು ವಿತ್ತೀಯ ಕೊರತೆ, ಏನ್ ಫಾರಿನ್ ಟ್ರೇಡ್ ವಿದೇಶಿ ವಿನಿಮಯದ ವಿದೇಶಿ ವ್ಯಾಪಾರದ ಕೊರತೆ ಏನಿದೆ ಅಂತ ನೋಡಿದ್ರೆ
ಅದು $263.08 US ಬಿಲಿಯನ್. ಅಂದ್ರೆ ನಾವು ಎಷ್ಟು ಡಾಲರ್ಗಳನ್ನ ಆದಾಯಕ್ಕಿಂತ ಖರ್ಚು ಮಾಡ್ತಾ ಇದ್ದೀವಿ ಅಂದ್ರೆ ಆ ರಫ್ತಿನಿಂದ ನಾವು ಗಳಿಸಿರೋಂಥ ವಿದೇಶಿ ವಿನಿಮಯಕ್ಕಿಂತ ಆಮದು ಮಾಡೋದ್ರಲ್ಲಿ ಖರ್ಚು ಮಾಡ್ತಾ ಇದೀವಿ ಅಂತ ನೋಡಿದ್ರೆ ಎಷ್ಟಿದೆ ಅದೀಗ $263 US ಬಿಲಿಯನ್. ಶ್ರೀಲಂಕಾದ GDP ಗಿಂತ 4 ಪಟ್ಟು ಜಾಸ್ತಿ ಬರೀ ಟ್ರೇಡ್ ಡೆಫಿಸಿಟ್. ಸೊ ಇದೆಲ್ಲೋ ಈ ಕ್ಷೇತ್ರದಲ್ಲಿ ಈ ಡಿಫಿಸಿಟ್ ಎಷ್ಟು ಕಡಿಮೆ ಆಗ್ತಾ ಹೋಗುತ್ತೋ ಅಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ಇಮೇಜ್ ಜಾಸ್ತಿ ಆಗುತ್ತೆ, ನಮ್ಮ ದೇಶ ಅಷ್ಟೇ ಪ್ರಬಲವಾಗಿ ಆರ್ಥಿಕವಾಗಿ ಬೆಳೀತಾ ಹೋಗುತ್ತೆ. ಆ ಟ್ರೇಡ್ ಡೆಫಿಸಿಟ್ ಕಡಿಮೆ ಆಗುತ್ತೆ ನಮಗೆ. ಸೊ ಬೇರೆದಾಗ ನಮ್ಮ ಹತ್ರ ಫಾರೆಕ್ಸ್ ರಿಸರ್ವ್ ಇದೆ, ನಮ್ಮ ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಿರ್ತಾರೆ, ಅವ್ರು ಕಳಿಸಿರ್ತಾರೆ, FDI ಬಂದಿರುತ್ತೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಇದಕ್ಕಿದ್ದಂಗೆ ಅವ್ರು ವಿತ್ಡ್ರಾ ಮಾಡಿದ್ರೆ ಹೋಯ್ತು ನಮ್ಮ ಫಾರೆಕ್ಸ್ ರಿಸರ್ವ್, ರೈಟ್. ಸೊ ಇನ್ನ ನಾವು ಯಾವ ದೇಶಗಳಿಗೆ ಎಷ್ಟೆಷ್ಟು ಪ್ರಮಾಣದ್ದು ನಮ್ಮ ಏನು $450 US ಬಿಲಿಯನ್ ಅಷ್ಟು ಏನು ನಾವು ರಫ್ತು ಮಾಡ್ತಾ ಇದೀವಿ, ಅದರಲ್ಲಿ ಎಷ್ಟೆಷ್ಟು ಪ್ರಮಾಣದ ಯಾವ ದೇಶಕ್ಕೆ ನಾವು ರಫ್ತು ಮಾಡ್ತಾ ಇದೀವಿ ಅಂತ ನೋಡಿದ್ರೆ ದಿ ಪರ್ಸೆಂಟೇಜ್ ಆಫ್ ಎಕ್ಸ್ಪೋರ್ಟ್, ನಾವು ಅತಿ ಹೆಚ್ಚಿಗೆ ರಫ್ತು ಮಾಡ್ತಾ ಇರೋಂಥ ದೇಶ ಅಂದ್ರೆ ಅದು USA. ನಮ್ಮ ದೇಶದಿಂದ ಎಷ್ಟು ರಫ್ತು ಆಗ್ತಾ ಇದೆ ಅದರಲ್ಲಿ 17% ನಾವು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾಗೆ ರಫ್ತು ಮಾಡ್ತೀವಿ. 2ನೇ ಸ್ಥಾನದಲ್ಲಿ ಅರಬ್ ಎಮಿರೇಟ್ಸ್, 3ನೇ ಸ್ಥಾನದಲ್ಲಿ ನೆದರ್ಲ್ಯಾಂಡ್, 4ನೇ ಸ್ಥಾನದಲ್ಲಿ ಚೈನಾ, ರೈಟ್. ಸೊ ಸುಮಾರು ಎಷ್ಟು ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಚೈನಾ? ನಮ್ಮ ದೇಶದಿಂದ ಎಷ್ಟು ರಫ್ತು ಆಗ್ತಾ ಇದೆ? $450 US ಬಿಲಿಯನ್ ಅಲ್ಲಿ 3.39% ಮಾತ್ರ ನಾವು ಚೈನಾಗೆ ರಫ್ತು ಮಾಡ್ತಾ ಇರೋದು. ಅದೇ ಇಂಪೋರ್ಟ್ ಬಿಲ್ ನೋಡಿ, ಎಲ್ಲಿಂದ ಅತಿ ಹೆಚ್ಚಿಗೆ ನಾವು ಆಮದು ಮಾಡ್ತಾ ಇದೀವಿ? ಅದು ಎಷ್ಟು? 14%. ಯಾವ್ದ್ರದ್ದು 14%? $714 US ಬಿಲಿಯನ್ 14%. ಯಾವ್ದ್ರದ್ದು 3.4%? ಬರೀ $450 US ಬಿಲಿಯನ್ 4%. ವ್ಯಾಲ್ಯೂ ಅಂತ ನೋಡಿದಾಗ ಸಾಕಷ್ಟು ವ್ಯತ್ಯಾಸ ಆಗುತ್ತೆ, ರೈಟ್. ಅಷ್ಟೊಂದು ಅತಿ ಹೆಚ್ಚಿಗೆ ನಾವು ಚೈನಾದಿಂದ ಇಂಪೋರ್ಟ್ ಮಾಡ್ತಾ ಇದೀವಿ. 2ನೇ ಸ್ಥಾನದಲ್ಲಿ ಅರಬ್ ಎಮಿರೇಟ್ಸ್, USA, ರಷ್ಯಾ, ಸೌದಿ ಅರೇಬಿಯಾ ಅಂಡ್ ಸೊ ಆನ್. ಸೊ ಈ ಎಕ್ಸ್ಪೋರ್ಟ್ ಅಂತ ಬಂದಾಗ ನಿಮಗೆ ಮುಖ್ಯವಾಗಿ 3 ಸಂಸ್ಥೆಗಳು ನಿಯಂತ್ರಣ ಅಥವಾ ಈ ಕ್ಷೇತ್ರದಲ್ಲಿ ಬರ್ತವೆ. ಒಂದು DGFT, ಮಿನಿಸ್ಟ್ರಿ ಆಫ್ ಕಾಮರ್ಸ್, ಇಂಡಸ್ಟ್ರಿ, ಫಾರಿನ್ ಟ್ರೇಡ್. ಫಾರಿನ್ ಟ್ರೇಡ್ ವಿದೇಶಿ ನೀತಿ ಏನಿದೆ, ವಿದೇಶಿ ವಿನಿಮಯ ನೀತಿ ಅಥವಾ ವಿದೇಶಿ ವ್ಯಾಪಾರ ನೀತಿ, ಅದನ್ನ ನಿರೂಪಿಸುವಂತರವರು, ಅನುಷ್ಠಾನಗೊಳಿಸುವಂತರವರು. ಯಾವುದೇ ಒಂದು ವಸ್ತು ರಫ್ತಾಗೋದ್ರ ಬಗ್ಗೆ ರೆಸ್ಟ್ರಿಕ್ಷನ್ಸ್ ಏನಾದ್ರಾಗಿರ್ಲಿ, ರಿಲ್ಯಾಕ್ಸೇಷನ್, ಇದನ್ನೆಲ್ಲ ಮಾಡೋದು ಯಾರು? DGFT. ಅದೇ ಏನ್ ನೀವು ಭೌತಿಕವಾಗಿ ವಸ್ತುಗಳು ಇಲ್ಲಿಂದ ಅಲ್ಲಿ ಕಳಿಸ್ತೀರಾ, ಕಸ್ಟಮ್, ಫಿಸಿಕಲ್ ಮೂವ್ಮೆಂಟ್ ಪ್ರಾಡಕ್ಟ್ ಸಂಬಂಧಪಟ್ಟಂಗೆ ಎಲ್ಲ ರೆಗ್ಯುಲೇಷನ್ ಮಾಡೋರು ಕಸ್ಟಮ್ಸ್. 3ನೇದು ಇನ್ನು ಫೈನಾನ್ಷಿಯಲ್ ರೆಮಿಟೆನ್ಸ್ ಏನಿದೆ, ನೀವು ಇಲ್ಲಿಂದ ರುಪೀಸ್ ಇಲ್ಲಿಂದ ಪ್ರೊಡಕ್ಷನ್ ಮಾಡಿ ಕಳಿಸಿರ್ತೀರಾ, ನಿಮ್ಗೆ ಡಾಲರ್ ಬಂದಿರುತ್ತೆ, ಅದನ್ನ ರುಪೀಸಿಗೆ ಕನ್ವರ್ಟ್ ಮಾಡ್ಕೊಡ್ತಾರೆ. ನೀವು ಇಂಪೋರ್ಟ್ ಮಾಡ್ಕೋಬೇಕಾದ್ರೆ ನಿಮ್ಮ ರುಪಿನ ಇದು ಡಾಲರ್ಗೆ ಕನ್ವರ್ಟ್ ಮಾಡ್ಕೊಡೋದು, ಇದನ್ನೆಲ್ಲ ರೆಮಿಟೆನ್ಸ್ ಸಂಬಂಧಪಟ್ಟಂಗೆ RBI ನೋಡ್ಕೊತಾರೆ. ಇನ್ನ ನೀವು ಎಕ್ಸ್ಪೋರ್ಟ್ ಆಗಬೇಕಂದ್ರೆ ಮುಖ್ಯವಾಗಿ ಮಿನಿಮಮ್ ಡಾಕ್ಯುಮೆಂಟ್ಸ್ ಏನೇನು ಬೇಕು? ಒಂದು ಫರ್ಮ್ ಅಥವಾ ಕಂಪನಿ ಇರಬೇಕು, ಅದು ನೀವು ಮಾಲೀಕತ್ವ ಅದು ನಡೆಯುತ್ತೆ, ಪ್ರಾಪರೇಟರ್ ಆಗಿರ್ಬೋದು, ಪ್ರೈವೇಟ್ ಲಿಮಿಟೆಡ್ ಆಗಿರ್ಬೋದು, ಅಥವಾ ಪಾರ್ಟ್ನರ್ಶಿಪ್ ಫರ್ಮ್ ಆಗಿರ್ಬೋದು. ಅದಾದ ನಂತರ ಒಂದು ಪರ್ಮನೆಂಟ್ ಅಕೌಂಟ್ ನಂಬರ್ ಇರಬೇಕು, ಬ್ಯಾಂಕ್ ಅಕೌಂಟ್ ಇರಬೇಕು, IEC ಕೋಡ್. ನೋಡಿ, ಯಾವುದೇ ಒಂದು ವಸ್ತುವಿಗೆ, ಉದಾಹರಣೆಗೆ ನಮ್ಮ ಕಡೆ ನಾವೆಲ್ಲ ಇಲ್ಲಿ ಆನಿಯನ್ನಿಗೆ ಈರುಳ್ಳಿ ಅಂತ ಕರಿತೀವಿ, ನಮ್ಮ ಉತ್ತರ ಕರ್ನಾಟಕದವರು ಉಳ್ಳಾಗಡ್ಡಿ ಅಂತಾರೆ. ನಮ್ಮ ಕಡೆನೆ ಬೇರೆ ಬೇರೆ ಒಂದೇ ಪದಾರ್ಥ ಹೆಸರು ಕರಿಬೇಕಾದ್ರೆ ಇನ್ ಪ್ರಪಂಚದಲ್ಲಿ ಎಷ್ಟು ಹೆಸರು ಇರ್ಬೋದು. ಹಾಗಾಗಿ ಅದಕ್ಕೆ ಆ ಒಂದು ವಹಿವಾಟು ಅಥವಾ ಟ್ರೇಡಿಂಗ್ ಅನುಕೂಲ ಆಗಲಿ ಅಂತ ಹೇಳಿ ಪ್ರತಿಯೊಂದು ಪದಾರ್ಥಕ್ಕೆ ಒಂದು ನಿರ್ದಿಷ್ಟವಾದಂತ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್ ಅಂತ ಇರುತ್ತೆ. ಆ ಕೋಡ್ ಅಲ್ಲಿ ನೀವು ಆ ಕೋಡ್ ಮುಖಾಂತರನೇ ವ್ಯವಹರಿಸುತ್ತೆ. ಹಾಗೆ ನೀವು ಯಾವ ವಸ್ತುವನ್ನ ರಫ್ತು ಮಾಡ್ಬೇಕಂತ ಇರ್ತೀರಾ ಅದಕ್ಕೆ ಸಂಬಂಧಪಟ್ಟಂಗೆ ನೀವು IEC ಕೋಡ್ ತಗೋಬೇಕಾಗುತ್ತೆ. DGFT ಇದು ಆನ್ಲೈನ್ ಅಲ್ಲಿ ಆಗಿದೆ, ಈಗ ಸುಲಭ ಆಗಿದೆ. ಅದರಲ್ಲಿ ಮಾಡಕ್ಕೆ ಅನಾನುಕೂಲ ಗೊತ್ತಾಗಿಲ್ಲ ಅಂದ್ರೆ ಬೇಕಾದ್ರೆ ನಮ್ಮ ಸಂಸ್ಥೆಯಿಂದ ನಿಮ್ಗೆ ಹೆಂಗ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತೀವಿ, ರೈಟ್. ಇನ್ನ ನೀವು ಯಾವ ಪದಾರ್ಥವನ್ನ ರಫ್ತು ಮಾಡ್ಬೇಕಂತಿರ್ತೀರ ಉತ್ಪಾದನೆ ಮಾಡಿ ಅದರ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಜೊತೆಗೆ ಒಂದು ಸದಸ್ಯತ್ವ ಹೊಂದಿರ್ಬೇಕು. ಏನಂದ್ರೆ ಉದಾಹರಣೆ ಕ್ಯಾಶ್ಯೂಗೆ ಬೇರೆ ಇದೆ, ಫಾರ್ಮಾ ಬೇರೆ ಇದೆ. ಒಂದು 30 ದಿನ ತೋರಿಸ್ತೀನಿ ನೆಕ್ಸ್ಟ್. ಅದೇನಾಗುತ್ತೆ, ಅವರು ಆ ನಿಮ್ಮ ಪದಾರ್ಥಕ್ಕೆ ಬೇಕಾಗಿರೋಂಥ ಸರ್ಟಿಫಿಕೇಶನ್ ಇರಬಹುದು, ಅದಕ್ಕೆ ಏನ್ರೆ ಟ್ರೇಡ್ ಫೇರ್ಸ್ ನಡೀತಿದ್ದೇವೆ, ಇಂಥವೆಲ್ಲ ಮಾಹಿತಿ ನಿಮಗೆ ಆ ಒಂದು ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಸದಸ್ಯತೆ ಹೊಂದಿದ್ರೆ ಸಿಗುತ್ತೆ.
ಇನ್ನ ಹೇಳಿದೆ ನಿಮಗೆ ಫಾರಿನ್ TGF ಇಂದ ಏನೇನಾಗುತ್ತೆ ಅನ್ನೋದು. ಸೊ ಫಾರಿನ್ ಟ್ರೇಡ್ ಪಾಲಿಸಿ ಅನೌನ್ಸ್ ಮಾಡ್ತಾರೆ, ಅದನ್ನ ಇಂಪ್ಲಿಮೆಂಟೇಷನ್ ಮಾಡ್ತಾರೆ. ಇಶ್ಯೂಸ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್, ಅದಾದ ನಂತರ ನಿಮಗೆ ಸರ್ಟಿಫಿಕೇಟ್ ಆಫ್ ಆರಿಜಿನ್ ಅಂತ ಒಂದಿರುತ್ತೆ. ನೀವು ಪದಾರ್ಥ ಸರ್ಟಿಫಿಕೇಟ್ ಆಫ್ ಆರಿಜಿನ್ ಕೇಳ್ತಾರೆ ಕೆಲವೊಂದು ದೇಶದವರು, ಅದನ್ನ ಅವ್ರು ಇಶ್ಯೂ ಮಾಡ್ತಾರೆ. ಅವ್ರು ನಮಗೂ ಸಹ ಡೆಲಿಗೇಟ್ ಮಾಡಿದ್ದಾರೆ, ನಮ್ಮ ಸಂಸ್ಥೆಯಿಂದಲೂ ಸರ್ಟಿಫಿಕೇಟ್ ಆರಿಜಿನ್ ಕೊಡ್ಬೋದು. ಮತ್ತೆ ಕೆಲವೊಂದು ಟ್ರೇಡ್ ಅಸೋಸಿಯೇಷನ್ಸ್ಗೂ ಆ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ, FKCC ಕೊಟ್ಟಿದ್ದಾರೆ. ಸೊ ಇನ್ನ ಡೈರೆಕ್ಟರೇಟ್ ಜನರಲ್ ಆಫ್ ಫಾರಿನ್ ನಿಮ್ಗೆ ಹೇಳಿದೆ, ಇದು ಬಹಳ ಇಂಪಾರ್ಟೆಂಟ್ ನಮ್ಮ ಸಂಸ್ಥೆ ಹತ್ರ. ಈ ಟ್ರೇಡ್ ಇಂಟೆಲಿಜೆನ್ಸ್ ಅಂತ ಬಂದಾಗ ಈಗ ನಿಮ್ಮ ಚಿಕ್ಕಮಗಳೂರಿಂದ ಏನೇನು ಎಕ್ಸ್ಪೋರ್ಟ್ ಆಗ್ತಾ ಇದಾವೆ, ಯಾವ ದೇಶಕ್ಕೆ ಆಗ್ತಾ ಇದೆ ಅನ್ನೋ ಮಾಹಿತಿ ತೋರಿಸ್ತೀನಿ ನೀವು ನೆಕ್ಸ್ಟ್. ಸೊ ಈ TGFT ವೆಬ್ಸೈಟ್ ಅಲ್ಲಿ ಏನಪ್ಪಾ ಅಂದ್ರೆ, ಯಾವುದೇ ಒಂದು ಪದಾರ್ಥ ನಮ್ಮ ದೇಶದಿಂದ ಯಾವ ಎಕ್ಸ್ಚೇಂಜ್ ಕೋಡ್ ಕೊಟ್ರೆ ನೀವು ಆ ಪದಾರ್ಥ ಯಾವ ರಾಜ್ಯದಿಂದ ಯಾವ ಜಿಲ್ಲೆಯಿಂದ ಎಷ್ಟೆಷ್ಟು ಮೌಲ್ಯದ್ದು ಪ್ರಪಂಚದ ಯಾವ ದೇಶಕ್ಕೆ ಹೋಗ್ತಾ ಇದೆ ಅನ್ನೋ ಮಾಹಿತಿ ಸಿಗುತ್ತೆ, ರೈಟ್. ಸೊ ಅದಕ್ಕೆ ನಮ್ಮ ಡೈರೆಕ್ಟರೇಟ್ ಆಗಿರೋದ್ರಿಂದ, ನಿರ್ದೇಶನ ಆಗಿರೋದ್ರಿಂದ ಎಕ್ಸ್ಪೋರ್ಟಿಗೆ ನಮಗೂ ಸಹ ಲಾಗಿನ್ ಕೊಟ್ಟಿದ್ದಾರೆ. ನೀವು ಯಾವ್ದಾದ್ರು ಒಂದು ಪ್ರಾಡಕ್ಟ್ ಎಕ್ಸ್ಪೋರ್ಟ್ ನಮಗೆ ಸರ್ ಇದು ನಮ್ಮ ಜಿಲ್ಲೆಯಿಂದ ಅಥವಾ ಚಿಕ್ಕಮಗಳೂರಿಂದನೋ ಅಥವಾ ಕರ್ನಾಟಕದ ಯಾವ ಜಿಲ್ಲೆಯಿಂದ ಇದು ಎಕ್ಸ್ಪೋರ್ಟ್ ಆಗ್ತಾ ಇದೆ ಅಥವಾ ಇದು ಎಲ್ಲಿಂದನಾಗಲಿ ಪ್ರಪಂಚದಲ್ಲಿ ಯಾವ ದೇಶದಲ್ಲಿ ಇದಕ್ಕೆ ಬೇಡಿಕೆ ಇದೆ, ಇಂಥ ಮಾಹಿತಿಯನ್ನ ನಾವು ಕೊಡೋಕೆ ಸಾಧ್ಯ ಆಗುತ್ತೆ, ರೈಟ್. ಸೊ ಎರಡನೇದು ಮುಂದೆ ತೋರಿಸ್ತೀನಿ ಸ್ಲೈಡ್ ಬಂದಾಗ. ಸೊ ಆ DGF ಇದೆ, ಅದಾದ ನಂತರ ಆ DGCIS ವೆಬ್ಸೈಟ್ ಇಂದ ನಮ್ಗೆ ಇವೆಲ್ಲ ಮಾಹಿತಿ ಸಿಗುತ್ತೆ. ಅದು ಇಂಪೋರ್ಟ್ ಎಕ್ಸ್ಪೋರ್ಟ್ ಬೈ HS ಕೋಡ್, ಎಕನಾಮಿಕ್ ರೀಜನ್ಸ್ ವೈಸ್, ಆರ್ಥಿಕ ಯುರೋಪಿಯನ್ ಯೂನಿಯನ್ಗೆ ಎಷ್ಟು ಆಗ್ತಾ ಇದೆ ಎಕ್ಸ್ಪೋರ್ಟು, ಆಸಿಯಾನಿಕ್ ಕಂಟ್ರೀಸ್ಗೆ ಎಷ್ಟು ಆಗ್ತಾ ಇದೆ ಅಂತ ಮಾಹಿತಿ ಸಹ ಸಿಗುತ್ತೆ. ನಾನೇನ್ ಹೇಳಿದೆ ನಿಮ್ಗೆ, ನೀವು ಎಕ್ಸ್ಪೋರ್ಟರ್ ಆಗಿದ್ದೀರಂದ್ರೆ ಆಗ್ಬೇಕಾದ್ರೆ ಒಂದು ಮಿನಿಮಮ್ ನೀವು ಯಾವ ಪದಾರ್ಥನ ಉತ್ಪತ್ತಿ ಮಾಡ್ತಾ ಇದ್ದೀರೋ ಅದರ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಜೊತೆಗೆ ಸದಸ್ಯತ್ವ ಹೊಂದಿರಬೇಕು. ಅವು ಯಾವ ಇದಾವೆ, ನೀವು ಎಂಜಿನಿಯರಿಂಗ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಅಂದ್ರೆ ಯಾವ್ದಾರ ಒಂದು ಎಂಜಿನಿಯರಿಂಗ್ ಎಕ್ಸ್ಪೋರ್ಟ್ ಮ್ಯಾನುಫ್ಯಾಕ್ಚರ್ ಆಗಿದೆ, ನೀವು ಎಂಜಿನಿಯರಿಂಗ್ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರ್ ಆಗಿದ್ರೆ ಆ ಒಂದು ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಜೊತೆಗೆ ಸದಸ್ಯತೆ ಹೊಂದಿರಬೇಕು. ಅವರು ಸಹ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ಸ್ ಮಾಡ್ತಾ ಇರ್ತಾರೆ. ಉದಾಹರಣೆಗೆ ಈ ಎಂಜಿನಿಯರಿಂಗ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಏನಿದೆ, ಮಾರ್ಚ್ 4 ಮತ್ತು 6 ಮತ್ತೆ ಕೊಯಂಬತ್ತೂರಲ್ಲಿ ಒಂದು ಟ್ರೇಡ್ ಫೇರ್ ಆರ್ಗನೈಸ್ ಮಾಡಿದ್ರು. ಸೊ ಅಲ್ಲಿ ನಾವು ಸಹ ಅಲ್ಲಿ ಒಂದು 400ಕ್ಕಿಂತ ಹೆಚ್ಚಿಗೆ ಬೈಯರ್ಸ್ ಬಂದಿದ್ರು ಬೇರೆ ಬೇರೆ ದೇಶದಿಂದ. ಆ ಟ್ರೇಡ್ ಎಕ್ಸಿಬಿಷನ್ಗೋಸ್ಕರ ನಾವು ಏನ್ ಮಾಡಿದ್ವಿ, ನಮ್ಮ ಸಂಸ್ಥೆಯಿಂದ ಒಂದು 400 ಸ್ಕ್ವೇರ್ ಮೀಟರ್ ಜಾಗ ತಗೊಂಡು ಫ್ರೀ ಆಗಿ ಸ್ಟಾಲ್ ಅಲಾಟ್ ಮಾಡಿದ್ವಿ, ರೈಟ್. ಸೊ ಮತ್ತೆ ಅಲ್ಲಿ ಹೋಗ್ಬರಕ್ಕೆ TADA ಫೆಸಿಲಿಟಿನೂ ಸಹ ಕೊಟ್ಟಿದ್ವಿ, ರೈಟ್. ಸೊ ಅದೇ ರೀತಿ ನಿಮ್ಗೆ ಬೇರೆ ಬೇರೆ ಕೌನ್ಸಿಲ್ ಆಫ್ ಲೆದರ್ ಎಕ್ಸ್ಪೋರ್ಟ್ಸ್, ಸ್ಪೋರ್ಟ್ಸ್, ಅದರ ಆಟಿಕೆ ಸಾಮಾನ ನೀವೇನಾದ್ರು ಎಕ್ಸ್ಪೋರ್ಟ್ ಮಾಡೋದಿದ್ರೆ ಅದಕ್ಕೆ ಸಂಬಂಧಪಟ್ಟಿದಂತ ವಸ್ತು ಕೌನ್ಸಿಲ್ ಇದೆ. ಜೆಮ್ಸ್ ಅಂಡ್ ಜ್ಯುವೆಲರಿ ಬೇರೆ ಇದೆ, ರೈಟ್. ಕ್ಯಾಶ್ಯೂ ಎಕ್ಸ್ಪೋರ್ಟ್, ನೀವು ಕ್ಯಾಶ್ಯೂ ಪ್ರೊಡ್ಯೂಸ್ ಮಾಡಿ ಎಕ್ಸ್ಪೋರ್ಟ್ ಮಾಡಿದ್ರೆ ಕ್ಯಾಶ್ಯೂ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಇದೆ. ಪ್ಲಾಸ್ಟಿಕ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಇದೆ. ಎಕ್ಸ್ಪೋರ್ಟ್ ಕಮಿಷನ್ ಆಫ್ VOEs ಇದೆ. ಫಾರ್ಮಾಗೆ ಬೇರೆ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಇದೆ. ಎಲೆಕ್ಟ್ರಾನಿಕ್ಸ್ ಅಂಡ್ ಕಂಪ್ಯೂಟರ್ಸ್ಗೆ ಬೇರೆ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಇದೆ. ಇನ್ನು ಗಾರ್ಮೆಂಟ್ಸ್, ಅಪರೆಲ್ಸ್ ಬಂದ್ರೆ ಅದರದೇ ಆದಂತ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಇರುತ್ತೆ. ಹಿಂಗೆ ನೀವು ಏನು ಎಕ್ಸ್ಪೋರ್ಟ್ ಮಾಡ್ಬೇಕಂದ್ರೆ ಯಾವ ಪದಾರ್ಥ ಮಾಡ್ಬೇಕಂತಿದ್ದೀರೋ ಅದಕ್ಕೆ ನಾವು ಮಿನಿಮಮ್ ಡಾಕ್ಯುಮೆಂಟ್ಸ್ ಅಲ್ಲಿ ಇದು ಸಹ ಒಂದು. ಇದು ನಿಮ್ಗೆ ಹೆಂಗ್ ಹೆಲ್ಪ್ ಆಗುತ್ತೆ ಅಂದ್ರೆ, ನಿಮ್ಮ ಆ ಉತ್ಪನ್ನಕ್ಕೆ ಸಂಬಂಧಪಟ್ಟಂತ ಸರ್ಟಿಫಿಕೇಶನ್ ಏನಿದಾವೆ, ರೆಸ್ಟ್ರಿಕ್ಷನ್ಸ್, ಇಂಥವೆಲ್ಲ ಮಾಹಿತಿ ಅಸಿಸ್ಟೆನ್ಸ್ ಅವರಿಂದ ಸಿಗುತ್ತೆ. ಮತ್ತೆ ಅವರು ಸಹ ಆ ಸಂಬಂಧಪಟ್ಟಂತ ವಸ್ತುವಿನ ಟ್ರೇಡ್ ಫೇರ್ಸ್ ಆರ್ಗನೈಸ್ ಮಾಡ್ತಾ ಇರ್ತಾರೆ. ನೀವು ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು ಮಾರ್ಕೆಟಿಗೋಸ್ಕರ. ಅದಕ್ಕೆ ಧನ ಸಹಾಯ ನಾವು ಕೊಡ್ತೀವಿ. ನಮ್ಮ ಮಾರ್ಕೆಟ್ ಡೆವಲಪ್ಮೆಂಟ್ ಅಸಿಸ್ಟೆನ್ಸ್ ಅಲ್ಲಿ ನೀವು ಅಲ್ಲಿಗೆ ಹೋಗ್ಬರಕ್ಕೆ ಏರ್ ಫೇರ್ ಆಗಿರ್ಬೋದು, DA ಇದೆಲ್ಲ ನಮ್ಮ ಸಂಸ್ಥೆಯಿಂದ ಇರುತ್ತೆ. ಸೊ ಎಷ್ಟು ಟ್ರೇಡ್ ಪ್ರಮೋಷನ್ ಸೆಂಟರ್ಸ್ ಇದಾವೆ, ರೈಟ್. ಸೊ ನೀವು ಕಂಟಿನ್ಯೂ ಮಾಡ್ತೀರಾ? ಸೊ ಒಂದು ಮಧ್ಯದಲ್ಲಿ ಒಂದು 10 ನಿಮಿಷ ನಿಮಗೆ DIC ಮತ್ತೆ ಇದ್ರ ಸ್ಕೀಮ್ ಬಗ್ಗೆ ಹೇಳ್ತಾರೆ. ಅದಾದ ನಂತರ ಮತ್ತೆ ನಾನು ಮುಂದುವರಿಸ್ತೀನಿ. ಬರೋವರಿಗೆ ಟೈಮ್ ವೇಸ್ಟ್ ಮಾಡೋದಲ್ಲ. ನೋಡಿ, ಈಗ ಕಾಫಿ ಬೋರ್ಡ್, ನಿಮ್ ಕಾಫಿ ಬಹಳ ಜನ ಇದ್ದೀರಾ, ಕಾಫಿ ಬೋರ್ಡು ಇದೆ, ರಬ್ಬರ್ ಬೋರ್ಡ್, ಟೀ ಬೋರ್ಡ್. ಉದಾಹರಣೆ ಕಾಫಿ ಬೋರ್ಡ್ ಬೆಂಗಳೂರಲ್ಲೇ ಇದೆ. ನಮ್ಮ ದೇಶದಿಂದ ಎಷ್ಟು ಎಕ್ಸ್ಪೋರ್ಟ್ ಆಗ್ತಾ ಇದೆ ಅದರಲ್ಲಿ 70% ಕಾಫಿ ನಮ್ಮ ರಾಜ್ಯದಿಂದನೇ ಆಗ್ತಾ ಇರೋದು. ಅದರಲ್ಲಿ ಅತಿ ಹೆಚ್ಚಿಗೆ ಆದ ಚಿಕ್ಕಮಗಳೂರು, ಹಾಸನ ಈ ಕಡೆ ಇದೆ. ಅದನ್ನೆಲ್ಲ ಮುಂದೆ ನೋಡೋಣಂತೆ. ಎಲ್ರಿಗೂ ನಮಸ್ಕಾರ.
ಎಷ್ಟು ಜನ ಇಂಡಸ್ಟ್ರಿಯಲ್ ಇದ್ದೀರ ಅಂತ ಗೊತ್ತಿಲ್ಲ. ಆದರೂ ಏನಂದರೆ ಈ ಕಾರ್ಯಕ್ರಮಗಳಿಗೆ DAC ಇಂದ JDಗಳು ಬರ್ತಿದ್ರು ಬೇರೆ ಕಾರ್ಯಕ್ರಮ ಮಾಡಿದಾಗ, ಹಾಗೆ ಸಿಡಿಬಿಯಿಂದ ರೆಪ್ರೆಸೆಂಟೇಟಿವ್ ಬರ್ತಿದ್ರು. ಈಗ ಇಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಮತ್ತು ಎಲೆಕ್ಷನ್ ಡ್ಯೂಟಿ ಅದೆರಡು ರೀಸನ್ಗೆ ಬರಬೇಕಾ ಬೇಡ ಅನ್ನೋದು ಅವ್ರಿಗೊಂದು ಕನ್ಫ್ಯೂಷನ್ ಇರೋದ್ರಿಂದ ಬರ್ತಿಲ್ಲ. ಇದು ನಮ್ಮ MSME ಡೆಫಿನಿಷನ್. ಮೈಕ್ರೋ ಅಂದರೆ 1 ಕೋಟಿ ಇನ್ವೆಸ್ಟ್ಮೆಂಟ್ ಇನ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಮೈಕ್ರೋದಲ್ಲಿ ಬರುತ್ತೆ. ಟರ್ನ್ ಓವರ್ 5 ಕೋಟಿವರೆಗೆ, 5 ಕೋಟಿ ಮೇಲೆ ಹೋದರೆ ಸ್ಮಾಲಿಗೆ ಬರುತ್ತೆ. ಇಲ್ಲಿ ಅಪ್ ಟು 10 crore ಇನ್ವೆಸ್ಟ್ಮೆಂಟ್ ಇನ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಸ್ಮಾಲ್ ಇಂಡಸ್ಟ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ಅಪ್ ಟು 50 crores ಟರ್ನ್ ಓವರ್ ಬೋತ್ ಕಂಡೀಷನ್ಸ್ ಇರುತ್ತೆ. ಒಂದು 50 crore ಆದ ಕೂಡಲೇ ಅದು ಇಟ್ ಗೋಸ್ ಟು ಮೀಡಿಯಮ್. ಮೀಡಿಯಮ್ ಅಂದರೆ 50 ಕೋಟಿಗಿಂತ ಜಾಸ್ತಿ 250 ಕೋಟಿ ಮಷಿನರಿನಲ್ಲಿ ಇರ್ತದೆ. ಅಪ್ ಟು 50 crores ಇನ್ವೆಸ್ಟ್ಮೆಂಟ್ ಇರೋದು ಮೀಡಿಯಮ್ ಅಂತ ಕನ್ಸಿಡರ್ ಆಗುತ್ತೆ. ಟರ್ನ್ ಓವರ್ 250 crore, ಇದಕ್ಕಿಂತ ಜಾಸ್ತಿ ಆದಾಗ ಅದು ಲಾರ್ಜ್ ಇಂಡಸ್ಟ್ರಿ ಆಗುತ್ತೆ. ಯಾಕಂದರೆ ಈಗ MSME ಮಿನಿಸ್ಟ್ರಿ ಬಹಳ ಒಂದು ಇಂಪಾರ್ಟೆನ್ಸ್ ಕೊಡ್ತಿದೆ. ಲಾಸ್ಟ್ ವೀಕು ಸೆಕ್ರೆಟರಿ MSME ಸೆಂಟ್ರಲ್ ಗೌರ್ಮೆಂಟ್ ಅವರು ನಮ್ಮ ಜೊತೆಗೆ ಒಂದು ಆಲ್ಮೋಸ್ಟ್ 1 hour ಇದು VC ಮೀಟಿಂಗ್ ಮಾಡಿದ್ರು. ವರ್ಚುವಲ್ ಮೀಟಿಂಗ್ನಲ್ಲಿ ಅವ್ರದ್ದೇನು ಹೇಳ್ತಿದ್ದಾರೆ ಅಂದರೆ ಹೌ ಟು ಇದನ್ನು ನಾವು ಸ್ಮಾಲ್ನ ಮೀಡಿಯಮ್ ಆಗಿ, ಮೀಡಿಯಮ್ನ ಲಾರ್ಜು, ಆ ಥರ ಮೈಕ್ರೋ ಟು ಸ್ಮಾಲ್, ಸ್ಮಾಲ್ ಟು ಮೀಡಿಯಮ್, ಮೀಡಿಯಮ್ ಟು ಲಾರ್ಜ್ ಮಾಡಲಿಕ್ಕೆ ಇನ್ 10 years ಪ್ಲ್ಯಾನು ನಿಮ್ಮ ಸಜೆಷನ್ ಕೊಡಿ ಅಂತ ಆಲ್ಮೋಸ್ಟ್ 1 hour ಸೆಕ್ರೆಟರಿನೇ ಗೊತ್ತಿದ್ರು ಮೀಟಿಂಗ್ಗೆ. ಸೊ ದ ಗೌರ್ಮೆಂಟ್ ಭಾಳ ಸೀರಿಯಸ್ ಆಗಿ ತೊಗೊಳ್ತಿದೆ. ಯಾಕಂದರೆ ಇವತ್ತು ನಮ್ಮ ಒಟ್ಟು ಕೈಗಾರಿಕೆ ನಾವು ನೋಡಿದ್ರೆ 98% ಮೈಕ್ರೋ ಇಂಡಸ್ಟ್ರೀಸ್ ಇದೆ. ಇನ್ನು ಲಾರ್ಜ್ ಮೀಡಿಯಮ್ ಎಲ್ಲ ಒಂದು 2% ಒಳಗಡೆ ಶೇರ್ ಆಗಿ ಹೋಗುತ್ತೆ. ಸ್ಮಾಲ್ ಎಲ್ಲ ಮ್ಯಾಕ್ಸಿಮಮ್ ಮೈಕ್ರೋ ಅಂದರೆ ಈಗ ಏನಾಗಿದೆ, ಇವನ್ ಸೆಲ್ಫ್ ಹೆಲ್ಪ್ ಗ್ರೂಪಿಗೆ ಕೂಡ ಉದ್ಯಮ ಸರ್ಟಿಫಿಕೇಟ್ ಕೊಡ್ತಾರೆ. ಅದು ಸೆಲ್ಫ್ ಜನರೇಟೆಡ್ ರಿಜಿಸ್ಟರ್ ಸರ್ಟಿಫಿಕೇಟ್ ನಮಗೆ ಮ್ಯಾಕ್ಸಿಮಮ್. ಈಗ ಇವನ್ ಆರ್ಟಿಸನ್ಸ್ಗೂ ಕೂಡ ಉದ್ಯಮ ಸರ್ಟಿಫಿಕೇಟ್ ಇಶ್ಯೂ ಮಾಡೋದ್ರಿಂದ ಮೈಕ್ರೋದು ತುಂಬ ಪರ್ಸೆಂಟೇಜ್ ಜಾಸ್ತಿ ಇದೆ. ಸ್ಮಾಲು ಮೈಕ್ರೋಗಿಂತ ಸ್ವಲ್ಪ ಕಡಿಮೆ, ಬಟ್ ಮೀಡಿಯಮ್ ಅಂತೂ ವೆರಿ ಫ್ಯೂ, ಭಾಳ ಕಡಿಮೆ ಇದೆ ಇಂಡಸ್ಟ್ರಿಗಳು. ಲಾರ್ಜ್ ಗೊತ್ತಿದೆ ನಿಮಗೆ, ಲಾರ್ಜ್ ತುಂಬ ಕಡಿಮೆ ಇದೆ. ಈಗ ಸರ್ಕಾರ ಏನು ಮಾಡಿದೆ ಅಂದರೆ ನಮಗೆ ಈವನ್ ಸ್ಮಾಲ್ ಇಂಡಸ್ಟ್ರಿ ಇರ್ಬೋದು, ಮೈಕ್ರೋ ಇರ್ಬೋದು, ನಾವು 3 ವರ್ಷ ಆಪರೇಷನ್ ಮಾಡಿದ ಮೇಲೆ ನಾವು ಕೂಡ IPO ಹೋಗ್ಬೋದು, ಪಬ್ಲಿಕ್ ಇಶ್ಯೂ ಹೋಗ್ಬೋದು. ಈವನ್ ಅಪ್ ಟು 2 crores 3 crores 4 crores ಕೂಡ ಪಬ್ಲಿಕ್ ಇಶ್ಯೂ ಹೋಗ್ತಾ ಇದ್ದಾರೆ ಗುಜರಾತಲ್ಲೆಲ್ಲ ಕಂಪ್ನಿಗಳು. ನಮ್ಮಲ್ಲಿ ಒಂದು 12 ಕಂಪ್ನಿ ಅಷ್ಟೇ ಹೋಗಿದೆ ಕರ್ನಾಟಕದಲ್ಲಿ. ಸೊ ಅದಕ್ಕೆ ಈಗ ಈ ಸಲ ಈವನ್ ರಾಜ್ಯ ಸರ್ಕಾರ ಕೂಡ 25 lakhs or 50% ಆಫ್ ದ ಕಾಸ್ಟನ್ನು ಸಬ್ಸಿಡಿ ಕೊಡೋಕೆ ಒಪ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾವುದಾದ್ರೂ ಕಂಪ್ನಿಗಳಿದ್ರೆ ನಾವು ಆಲ್ವೇಸ್ ಬ್ಯಾಂಕಲ್ಲಿ ಡಿಪೆಂಡ್ ಆಗಿರೋ ಬದಲು ನಾವು ಕೂಡ IPOಗೆ ಹೋಗ್ಬೋದು. ಇದು ಹೊಸ ಕಂಪ್ನಿಗಾಗಲ್ಲ, 3 years ಟ್ರ್ಯಾಕ್ ರೆಕಾರ್ಡ್ ಬೇಕಾಗುತ್ತೆ. ಮತ್ತು ಈ ಚಿಕ್ಕಮಗಳೂರು ಇಂಡಸ್ಟ್ರಿಯಲಿ ಏನು ಡೆವಲಪ್ ಆಗಿಲ್ಲ, ಆದರೂ ಕೂಡ 3 ಝೋನ್ ಇದೆ ಇಂಡಸ್ಟ್ರಿಯಲ್. ಡಿಪೆಂಡಿಂಗ್ ಆನ್ ದ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಡಿಸ್ಟ್ರಿಕ್ಟ್ಗಳನ್ನ 3 ಝೋನ್ ಮಾಡಿದ್ದಾರೆ. ಅದೇನೋ ಹಿಂದಿದೊಂದು ನಂಜುಂಡಪ್ಪ ವರದಿ ಏನೋ ಇತ್ತಂತೆ, ಆ ಬೇಸಿಸಲ್ಲಿ 3 ಝೋನ್ ಮಾಡಿದ್ದಾರೆ. ಕೆಲವು ಜಿಲ್ಲೆಯಲ್ಲಿ ಕೆಲವು ಡಿಸ್ಟ್ರಿಕ್ಟ್ನ ಕೆಲವು ಝೋನಿಗೆ ಹಾಕಿದ್ದಾರೆ. ನಮ್ಮದು ಚಿಕ್ಕಮಗಳೂರು ಝೋನ್ 2ನಲ್ಲಿ ಬರ್ತದೆ. ಏನಾಗುತ್ತೆ ಇಲ್ಲಿ ನೋಡ್ಬೋದು ನೀವು, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರೆಲ್ಲ ಒಂದೇ ಝೋನಲ್ಲಿದೆ. ಆ್ಯಕ್ಚುಲಿ ನೋಡಿದರೆ ಮಂಗಳೂರಲ್ಲಿ ಇಂಡಸ್ಟ್ರಿ ತುಂಬ ಡೆವಲಪ್, ಕಂಪ್ಯಾರಿಟಿವ್ಲಿ ಒಂದು 4th or 5th ಪ್ಲೇಸಲ್ಲಿದೆ ಸ್ಟೇಟಲ್ಲಿ. ಆದರೆ ಅವರು ಸೇಮ್ ಝೋನಲ್ಲಿದೆ. ಚಿಕ್ಕಮಗಳೂರಲ್ಲಿ ಇಂಡಸ್ಟ್ರಿನೂ ಏನೂ ಇಲ್ಲ ಅಂತ ಹೇಳ್ಬೋದು, ಅದು ಕೂಡ ಅದೇ ಝೋನಲ್ಲಿದೆ. ಅದನ್ನು ನೆಕ್ಸ್ಟ್ ಇಂಡಸ್ಟ್ರಿಯಲ್ ಪಾಲಿಸಿನಲ್ಲಿ ಈ ಅನಾಮಲಿನ ತೆಗಿಬೇಕು ಅಂತೇಳಿ ನಾವು ರೆಪ್ರೆಸೆಂಟೇಷನ್ ಆಲ್ರೆಡಿ ಮೀಟಿಂಗಲ್ಲೂ ಹೇಳಿದ್ವಿ, ರೆಪ್ರೆಸೆಂಟೇಷನ್ ಕೊಟ್ಟಿದ್ವಿ. ನೀವು ಆ ಜಿಲ್ಲೆನಲ್ಲಿ ತಾಲೂಕ್ ವೈಸ್ ಝೋನ್ ಮಾಡಿ. ಈಗ ಜಿಲ್ಲಾವಾರು ನೀವು ಮಾಡಿದಾಗ ಕೆಲವು ಜಿಲ್ಲೆ ಯಾವುದೋ ಒಂದು ತಾಲೂಕಲ್ಲಿ ಇಂಡಸ್ಟ್ರಿ ಇರುತ್ತೆ, ಟೋಟಲ್ ಜಿಲ್ಲೆನೇ ಝೋನಿಂದ ತೆಗೆದುಬಿಡ್ತಾರೆ. ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡಿದ್ದೀವಿ, ಈಚ್ ಡಿಸ್ಟ್ರಿಕ್ಟ್ ತಗೊಳ್ಳಿ. ಬೇಕಾದರೆ ಸಿಟಿ ಲಿಮಿಟ್ಸನ್ನು ನೀವು ಝೋನ್ 3ನಲ್ಲೇ ಇಡಿ, ಅಲ್ಲಿ ಇಂಡಸ್ಟ್ರಿ ಬೇಡ ಅಂತಿದ್ರೆ. ಎಲ್ಲಿ ಇಂಡಸ್ಟ್ರಿ ನಾವು ಮಾಡ್ಬೋದು ಆ ಜಿಲ್ಲೆಗಳನ್ನ ಝೋನ್ 3 ಕೊಟ್ಟು ಮ್ಯಾಕ್ಸಿಮಮ್ ಬೆನಿಫಿಟ್ ಕೊಟ್ಟು ಇಂಡಸ್ಟ್ರಿ ಡೆವಲಪ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಒಂದಂದರೆ ಲೇಬರ್ ಪ್ರಾಬ್ಲಮ್ ಇದೆ, ಬಟ್ ಮೇನ್ಲಿ ಲೈಕ್ ಎಲ್ಲರೂ ಏನಂದರೆ ಅವರವ್ರ ಊರಲ್ಲಿ ಕೆಲಸ ಮಾಡೋಕೆ ಒಪ್ಪಲ್ಲ, ಬೇರೆ ಊರಿಗೆ ಹೋಗಿ ಕೆಲಸ ಮಾಡ್ತೀವಿ. ಆದ್ದರಿಂದ ಅನ್ಎಂಪ್ಲಾಯ್ಮೆಂಟ್ ಆಗಿರೋದು. ಅದಕ್ಕೊಂಥರ ಈ ಸಣ್ಣ ಕೈಗಾರಿಕೆ ಜಾಸ್ತಿ ಬಂದಾಗ ಅಲ್ಲೇ ಒಂದು ಇಂಡಸ್ಟ್ರಿ ಮಾಡ್ಕೊಂಡು, ಇವತ್ತು ಏನಾಗಿದೆ ಅಂದರೆ ಮಕ್ಕಳು ಒಬ್ಬರಿಬ್ಬರು ಮಕ್ಕಳು ಇರ್ತಾರೆ, ಮಕ್ಕಳು ಹತ್ರ ಇರಲ್ಲ. ನಮ್ಮ ಕೈಗಾರಿಕೆ ಬೆಳೆದಾಗ ಅವ್ರು ನಮ್ಮ ಊರಲ್ಲೇ ನಾವು ಇಂಡಸ್ಟ್ರಿ ಮಾಡ್ಬೋದು. ಅದಕ್ಕೋಸ್ಕರ ತುಂಬ ಡೆವಲಪ್ಮೆಂಟಲ್ ಸ್ಕೀಮ್ಸ್ ಇದ್ದಾವೆ, ಸಬ್ಸಿಡೀಸ್.
ಇದು ಇನ್ವೆಸ್ಟ್ಮೆಂಟ್ ಸಬ್ಸಿಡಿ ಏನು ಸಿಗುತ್ತೆ ಅಂದರೆ ನಮಗೆ ಜನರಲ್ ಕ್ಯಾಟಗರಿಗೆ ಇದು 25% ಟೋಟಲ್ ವ್ಯಾಲ್ಯೂ ಆಫ್ ಫಿಕ್ಸೆಡ್ ಅಸೆಟ್ಸ್, ಮಷಿನರಿ ಮೇಲೆ ಅಲ್ಲ. ಡೆಫಿನಿಷನಲ್ಲಿ ನಾವು ಪ್ಲಾಂಟ್ ಆ್ಯಂಡ್ ಮಷಿನರಿ ಹೇಳ್ತೀವಿ. ಸಬ್ಸಿಡಿ ಕೊಡುವಾಗ ಲ್ಯಾಂಡು, ಬಿಲ್ಡಿಂಗು, ಮಷಿನರಿ ಸೇರಿ ಸಬ್ಸಿಡಿ ಸಿಗುತ್ತೆ ನಮಗೆ. 25% ವ್ಯಾಲ್ಯೂ ಆಫ್ ಫಿಕ್ಸೆಡ್ ಅಸೆಟ್ ಸಬ್ಸಿಡಿ ಸಿಗುತ್ತೆ. ಅಪ್ ಟು 20 lakhs ಸಿಗುತ್ತೆ ಮ್ಯಾಕ್ಸಿಮಮ್. ಸ್ಪೆಷಲ್ ಕ್ಯಾಟಗರಿ ಅಂದರೆ SC ST, ಆಮೇಲೆ ವುಮನ್ ಬರ್ತಾರೆ. ವುಮನ್ ಎಂಟರ್ಪ್ರಿನರ್ಸ್ನ ಕನ್ಸಿಡರ್ಡ್ ಆಸ್ ಸ್ಪೆಷಲ್ ಕ್ಯಾಟಗರಿ. ವುಮನ್ ಎಂಟರ್ಪ್ರಿನರ್ಸ್ಗೆ 5% ಎಕ್ಸ್ಟ್ರಾ ಸಬ್ಸಿಡಿ ಸಿಗ್ತದೆ. ಅಪ್ ಟು 25 lakhs ಸಬ್ಸಿಡಿ. ಸ್ಮಾಲ್ ಇಂಡಸ್ಟ್ರಿಗೆ ಝೋನ್ 2ನಲ್ಲಿ 20%, ಮ್ಯಾಕ್ಸಿಮಮ್ ಲಿಮಿಟ್ 90 lakhs ಇದೆ. ಸ್ಪೆಷಲ್ ಕ್ಯಾಟಗರಿಗೆ 25%, 95 lakhs ಇದೆ. ಇಲ್ಲೂ ಒಂದು ಎನಾಮಲಿ ಏನು ಮಾಡಿದ್ದಾರೆ ಅಂದರೆ ಮೈಕ್ರೋಗೆಕ್ಕಿಂತ ಸ್ಮಾಲ್ ಕಮ್ಮಿ ಕೊಟ್ಟಿದ್ದಾರೆ, ಸ್ಮಾಲ್ಗಿಂತ ಮೀಡಿಯಂಗೆ ಜಾಸ್ತಿ ಕೊಟ್ಟಿದ್ದಾರೆ 35%. ಅದು ಏನಕ್ಕಂದ್ರೆ ನೋಡೋಕೆ ಅಟ್ರಾಕ್ಟಿವ್ ಇರುತ್ತೆ, ಮೀಡಿಯಂ ಕಮ್ಮಿ ಇರುತ್ತೆ, ಫೈನಾನ್ಷಿಯಲ್ ಔಟ್ಫ್ಲೋ ಕಮ್ಮಿ ಇರುತ್ತೆ. ನಾವು ಅದನ್ನೇ ಈ ಸಲ ರೆಪ್ರೆಸೆಂಟ್ ಮಾಡಿದ್ದೀವಿ. ಪ್ರೋಗ್ರೆಸಿವ್ ಇರಲಿ, ಐದರ್ ಮೈಕ್ರೋ ನೆಕ್ಸ್ಟ್ ಸ್ಮಾಲ್ ಅಥವಾ ರಿವರ್ಸಲ್ಲಿ ಬನ್ನಿ. ಮೈಕ್ರೋಗೆ ಜಾಸ್ತಿ ಕೊಡಿ, ಮೈಕ್ರೋಗಿಂತ ಒಂದು ಸ್ವಲ್ಪ ಕಡಿಮೆ ಸ್ಮಾಲ್ ಕೊಡಿ, ಸ್ಮಾಲ್ಗಿಂತ ಸ್ವಲ್ಪ ಕಡಿಮೆ ಮೀಡಿಯಮ್ ಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ನೆಕ್ಸ್ಟ್ ಇಂಡಸ್ಟ್ರಿಯಲ್ ಪಾಲಿಸಿನಲ್ಲಿ. ನೋಡಿ, ಸ್ಟ್ಯಾಂಪ್ ಡ್ಯೂಟಿ ಎಕ್ಸೆಂಪ್ಷನ್ ನಾವು ಸ್ಮಾಲ್ ಮೈಕ್ರೋ ಮತ್ತು ಸ್ಮಾಲ್ ಇಂಡಸ್ಟ್ರಿ ಝೋನ್ 2ನಲ್ಲಿ ಮಾಡಿದಾಗ ನಮ್ಗೆ ಏನೇನು ಎಕ್ಸೆಂಪ್ಷನ್ ಸಿಗುತ್ತೆ ಅಂತ, ನಾವು ಲೋನ್ ಅಗ್ರಿಮೆಂಟಿಗೆ ಅಥವಾ ಯಾವುದೇ ಮಾರ್ಟ್ಗೇಜ್ ಡೀಡ್, ಹೈಪೋಥಿಕೇಶನ್ ಡೀಡ್ಗಳಿಗೆ ನಾವು ಆ್ಯಕ್ಚುಲಿ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕಾಗಿಲ್ಲ. ಕೆಲವು ಬ್ಯಾಂಕ್ನವರು ತಗೊಳ್ಬೋದು. ನೀವು JD ಹೆಲ್ಪ್ ತಗೊಂಡ್ರೆ ಅವ್ರ ಹತ್ರ ಬ್ಯಾಂಕಿಗೆ ಮಾತಾಡಿಸ್ಬಿಟ್ಟು ಎಕ್ಸಾಮ್ಷನ್ ಮಾಡಿಸ್ಕೊಳ್ಬೋದು. ಈಗ ಲೀಸ್ ಡೇಟ್ಸ್ ಇರ್ಬೋದು. ನಾವು ಇಂಡಸ್ಟ್ರಿಗೆ ಲ್ಯಾಂಡ್ ಬೈ ಮಾಡುವಾಗಲೂ ಕೂಡ ಝೋನ್ 2ನಲ್ಲಿ ನಮಗೆ ಸ್ಟ್ಯಾಂಪ್ ಡ್ಯೂಟಿ ಎಕ್ಸೆಂಪ್ಷನ್ ಇದೆ. ರಿಜಿಸ್ಟ್ರೇಷನ್ ಫೀಸ್ 1,000 ವ್ಯಾಲ್ಯೂಗೆ ₹1 ಇದೆ. ಇದು ಈಗ ಒಂದು ಅಪ್ ಟು 2 acres, ಈವನ್ ನಾವೇ ಅಗ್ರಿಕಲ್ಚರ್ ಲ್ಯಾಂಡ್ ಇಂಡಸ್ಟ್ರಿಯಲ್ ಝೋನಲ್ಲಿ ಇದ್ರೆ ಬೈ ಮಾಡಿ ಕನ್ವರ್ಟ್ ಮಾಡ್ಕೊಂಡು ಇಂಡಸ್ಟ್ರಿ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಇಲ್ಲಿ ಯಾವುದು KDB ಇಂಡಸ್ಟ್ರಿಯಲ್ ಎಸ್ಟೇಟ್ ಇಲ್ಲ ಅನ್ಸುತ್ತಲ್ಲ ಸರ್? ಚಿಕ್ಕಮಗಳೂರಲ್ಲಿ ಇದೆಯಾ? ಎಲ್ಲಿದೆ? ನೋಡಿ, ಸ್ಟ್ಯಾಂಪ್ ಡ್ಯೂಟಿ ಲ್ಯಾಂಡ್ ಕನ್ವರ್ಷನ್ ಫೀ ಕೂಡ ಝೋನ್ 2ನಲ್ಲಿ ನಮಗೆ 100% ರೀಇಂಬರ್ಸ್ಮೆಂಟ್ ಸಿಗುತ್ತೆ. ಕನ್ವರ್ಷನ್ ಫೀಸ್ ಏನು ಕಟ್ಟಿರ್ತೀವಲ್ಲ, ಅದು ಇಂಡಸ್ಟ್ರಿ ಸ್ಟಾರ್ಟ್ ಆದ್ಮೇಲೆ ನಮ್ಗೆ ರೀಇಂಬರ್ಸ್ ಮಾಡ್ತಾರೆ ಝೋನ್ 2ನಲ್ಲಿ. ಎಷ್ಟೊಂದು ಗೊತ್ತಿರಲ್ಲ, ನಾವು ಕ್ಲೈಮ್ ಮಾಡಲ್ಲ. ಈಗ ಎಲೆಕ್ಟ್ರಿಸಿಟಿ ಎಕ್ಸಂಪ್ಷನ್ ಕೂಡ, ಅಂದರೆ ಎಲೆಕ್ಟ್ರಿಸಿಟಿನಲ್ಲೇ ಒಂದು 9% ಟ್ಯಾಕ್ಸ್ ಇದೆ. ಆ ಟ್ಯಾಕ್ಸ್ ಎಕ್ಸಂಪ್ಷನ್ ಸಿಗುತ್ತೆ. ಫಸ್ಟ್ 6 years ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದರೆ ಫಸ್ಟ್ 6 years ಸಿಗುತ್ತೆ. ಸ್ಪೆಷಲ್ ಕ್ಯಾಟಗರಿಗೆ 7 years ಎಲೆಕ್ಟ್ರಿಸಿಟಿ ಟ್ಯಾಕ್ಸ್ ಎಕ್ಸಂಪ್ಷನ್ ಇದೆ ನಮಗೆ. ಪವರ್ ಸಬ್ಸಿಡಿ ಅದೀಗ ತೆಗೆದಿದ್ದಾರೆ. ಈಗ ಪವರ್ ರೇಟ್ ಏಪ್ರಿಲಿಂದ ಕಡಿಮೆ ಆಗೋದ್ರಿಂದ ಈ ಸಬ್ಸಿಡಿಗಳನ್ನ ರಿಮೂವ್ ಮಾಡ್ತಿದ್ದಾರೆ. ಅವರು SME ಸಬ್ಸಿಡಿನ ರಿಮೂವ್ ಮಾಡ್ತಿದ್ದಾರೆ. ಇದು ಟೆಕ್ನಾಲಜಿ ಅಪ್ಗ್ರೇಡೇಷನ್. ನಾವು ನಮ್ಮ ಎಕ್ಸಿಸ್ಟಿಂಗ್ ಇಂಡಸ್ಟ್ರಿಗಳು ಟೆಕ್ನಾಲಜಿ ಅಪ್ಗ್ರೇಡೇಷನ್ಗೆ ಹೊಸ ಮಷಿನರಿ ಎಲ್ಲ ಹಾಕಿದಾಗ, ಈಗ KCTO ಅಂತ ಒಂದು ಆರ್ಗನೈಸೇಷನ್ ಇದೆ ಕರ್ನಾಟಕ ಸರ್ಕಾರದ್ದು, ಅಲ್ಲಿಂದ ನಮಗೆ 5% ಇಂಟ್ರೆಸ್ಟ್ ಸಬ್ವೆನ್ಷನ್ ಸಿಗುತ್ತೆ. ನಾವು ಎಷ್ಟು ಸಾಲ ತಗೊಳ್ತೀವಲ್ಲ, ಬ್ಯಾಂಕಿಗೆ ನಾವು 12% ಕಟ್ಟಿದ್ರೆ 5% ಸಬ್ಸಿಡಿ ಸಬ್ವೆನ್ಷನ್ ಸಿಗುತ್ತೆ. ಆವಾಗ 7% ನಮ್ಗೆ ಲೋನ್ ಸಿಕ್ಕಿದಾಗ ಟೆಕ್ನಾಲಜಿ ಅಡಾಪ್ಷನ್. ಅದು ಟೆಕ್ನಾಲಜಿ ಹೊಸ ಟೆಕ್ನಾಲಜಿ ಅಡಾಪ್ಟ್ ಮಾಡಿದ್ರೆ, ಪರ್ಚೇಸ್ ಮಾಡಿದ್ರೆಲ್ಲ ಇಷ್ಟು 25% ಸಬ್ಜೆಕ್ಟ್ ಟು ಎ ಮ್ಯಾಕ್ಸಿಮಮ್ ಆಫ್ 50,000 ಸಬ್ಸಿಡಿ ಸಿಗುತ್ತೆ. ಇದು ISOಗೆ 75% ಅಪ್ ಟು 1 lakh, 75% ಅಪ್ ಟು 75,000 BIS ಸರ್ಟಿಫಿಕೇಟಿಗೆ ಸಿಗುತ್ತೆ. ರೈನ್ ವಾಟರ್ ಹಾರ್ವೆಸ್ಟಿಂಗಿಗೆ ಅಪ್ ಟು 2 lakhs 50% ಅದು ಕೂಡ KCTನವ್ರು ಕೊಡೋದು. 50% ಆಫ್ ದ ಕಾಸ್ಟ್ ಆರ್ 2 lakhs, ವಿಚ್ ಎವರ್ ಈಸ್ ಲೆಸ್ ನಮಗೆ ಇಲ್ಲಿಂದ KCTಯಿಂದ ಸಬ್ಸಿಡಿ ಸಿಗುತ್ತೆ. ಇಂಡಸ್ಟ್ರಿನಲ್ಲಿ ನಾವು ರೈನ್ ವಾಟರ್ ಹಾರ್ವೆಸ್ಟ್ ಮಾಡಿದಾಗ. ವೇಸ್ಟ್ ವಾಟರ್ ರೀಸೈಕ್ಲಿಂಗ್, STP, ETP ಪ್ಲಾಂಟ್ಗಳಿಗೆಲ್ಲ ಸಬ್ಸಿಡಿ ಇದೆ. ವಾಟರ್ ಆಡಿಟ್, ಎನರ್ಜಿ ಆಡಿಟ್ ಎಲ್ಲದಕ್ಕೂ ಕೂಡ ಸಬ್ಸಿಡಿ ಸಿಗುತ್ತೆ. ನಾವು ಸ್ಪೆಷಲ್ ಕ್ಯಾಟಗರಿ ನಾ ಹೇಳಿದ್ನಲ್ಲ ಸರ್, SC ST and women ಅವ್ರಿಗೆ ಸ್ಪೆಷಲ್ ಕ್ಯಾಟಗರಿನಲ್ಲಿ ಬರ್ತಾರೆ.
ಆಮೇಲೆ ನಮಗೆ ಎಲ್ಲ ಕಾರ್ಯಕ್ರಮಕ್ಕೂ ನಾವು ಈ ವರ್ಷ ಸಿಡ್ಬಿ ಜೊತೆಗೆ ಸಿಡ್ಬಿ ಅವರು ನಮಗೆ ನಮ್ಮ ಎಕ್ಸ್ಪೆಂಡಿಚರ್ ಒಂದು 50% ಫಂಡಿಂಗ್ ಮಾಡ್ತೀವಿ ಬಂದಿರೋದ್ರಿಂದ ನಾವು ಪ್ರೋಗ್ರಾಮ್ ಮಾಡ್ತಾ ಬಂದ್ವಿ. ಸಿಡ್ಬಿ ಅವರದ್ದು ನಮಗೆ ನಿಯರೆಸ್ಟ್ ಬ್ರಾಂಚ್ ಇರೋದು ಈಗ ಸದ್ಯಕ್ಕೆ ಮೈಸೂರು, ಚಿಕ್ಕಮಗಳೂರಿಗೆ. ಸಿಡ್ಬಿಯಲ್ಲಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮ್ ಲಾಂಚ್ ಮಾಡಿದೆ, ಗಿಫ್ಟ್ ಸ್ಕೀಮ್ ಅಂತ ಹೇಳಿ. ಅದರಲ್ಲಿ ಸೋಲ್ರೈಸಿಂಗ್, ಈಗ ನಾವು ಇಂಡಸ್ಟ್ರಿಯಲ್ಗೆ ನಾವು ಸೋಲಾರ್ ರೂಫ್ ಟಾಪ್ ಸೋಲಾರ್ ಇನ್ಸ್ಟಾಲ್ ಮಾಡಿದಾಗ ಯಾವುದೇ ಸಬ್ಸಿಡಿ ಇಲ್ಲ ನಮಗೆ. ಈಗ ಎಲ್ಲ ಸಬ್ಸಿಡಿ ತೆಗೆದಿದ್ದಾರೆ. ಯಾವಾಗ ಪ್ರೈಸ್ ಕಡಿಮೆ ಆಯಿತು, ಈಗ 30,000 40,000 ಒಳಗಡೆ ಪರ್ KVA ಸೋಲಾರ್ ರೂಫ್ ಟಾಪ್ ಸೋಲಾರ್ ಇನ್ಸ್ಟಾಲೇಷನ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಿದ್ರೆ ಎಲ್ಲ ಸಬ್ಸಿಡಿನ ರಿಮೂವ್ ಮಾಡಿದ್ರು. 1.5 ಲಕ್ಷದಿಂದ 30-40 ಸಾವಿರಕ್ಕೆ ಯಾವಾಗ ಬಂತು ಆವಾಗ ಸಬ್ಸಿಡಿ ರಿಮೂವ್ ಮಾಡ್ತು. ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಯಾವುದೇ ಸಬ್ಸಿಡಿ ಕೊಡ್ತಿಲ್ಲ. ಈಗ ಏನು ಮಾಡಿದ್ದಾರೆ, ರೀಸೆಂಟ್ಲಿ ಡಿಸೆಂಬರಲ್ಲಿ ಒಂದು ಸ್ಕೀಮ್ ಲಾಂಚ್ ಮಾಡಿದ್ರು ಅಂಡರ್ ರ್ಯಾಂಪ್ ವರ್ಲ್ಡ್ ಬ್ಯಾಂಕ್ ಪ್ರಾಜೆಕ್ಟಲ್ಲಿ, ಗಿಫ್ಟ್ ಸ್ಕೀಮ್ ಅಂತೇಳಿ. ಅದಕ್ಕೆ 2% ಇಂಟ್ರೆಸ್ಟ್ ಸಬ್ಸಿಡಿ ಕೊಡ್ತಾರೆ ನಮಗೆ ಇಲ್ಲಿ ಸಿಡ್ಬಿಯಲ್ಲಿ. 6.5% 7.5% ಅಂತಾರೆ, ಬಟ್ ಅರೌಂಡ್ 6.75%ಗೆ ನಮಗೆ ಸಬ್ಸಿಡಿ ಸಿಗುತ್ತೆ. 10 lakhs ಮಿನಿಮಮ್ ಎಕ್ಸ್ಪೆಂಡಿಚರ್ ಇರಬೇಕು. ಮ್ಯಾಕ್ಸಿಮಮ್ ಅಪ್ ಟು 2 crore ಮಾಡಿದಾಗ ನಮಗೆ ಬಾರೋ ಮಾಡಿದ್ದ ಅಮೌಂಟ್ ಮೇಲೆ 2% ಸಬ್ಸಿಡಿ ಸಿಗುತ್ತೆ. ಲೋನ್ ಸಿಡ್ಬಿ ಹತ್ರ ತೊಗೊಳ್ಬೇಕು ನಾವು. ಸಿಡ್ಬಿನಲ್ಲಿ ಒಂದು ವಿದೌಟ್ ಕೊಲೆಟ್ರಲ್ ಸ್ಕೀಮ್ ಇದೆ. ಏನಂದರೆ ನಾವು 25% ಆಫ್ ದಿ ಲೋನ್ನ FD ಮಾಡಬೇಕು ಸಿಡ್ಬಿನಲ್ಲಿ. ಅವ್ರು 100% ಲೋನ್ ಕೊಡ್ತಾರೆ. ಆ FD ಕೂಡ ದೇ ಆರ್ ಪೇಯಿಂಗ್ 7% ಇಂಟ್ರೆಸ್ಟ್. ನಾವೇನು ಸಾಲಕ್ಕೆ ಕೊಟ್ಟು ಇಂಟ್ರೆಸ್ಟ್ ನಮ್ಗೆ FDಗೆ ಬರುತ್ತೆ. ಆವಾಗ CGTMSE ಕವರ್ ಆಗಲಿ ಬೇರೆ ಯಾವುದೇ ಕೊಲೆಟ್ರಲ್ ಕೊಡೋದು ಬೇಡ. ಅದು ತುಂಬ ಎಕ್ಸ್ಟೆನ್ಸಿವ್ ಆಗಿ ಸಿಡ್ಬಿ ಒಂದೇ ಬ್ಯಾಂಕಿಗೆ ಆ ಸ್ಕೀಮನ್ನು ಕೊಟ್ಟಿರೋದ್ರಿಂದ ತುಂಬ ಎಕ್ಸ್ಟೆನ್ಸಿವ್ ಆಗಿ ಸಿಡ್ಬಿ ಅವ್ರು ಮಾಡ್ತಿದ್ದಾರೆ. ಅದಕ್ಕೆ ಅವರು ಅವರ ಝೋನ್ ಬಿಟ್ಟು ಕೂಡ, ಈಗ ನಾವು ಚಿಕ್ಕಮಗಳೂರಲ್ಲಿ ಯಾರಾದರೂ ಸೋಲಾರ್ ಮಾಡೋದಿದ್ರೆ ಸಿಡ್ಬಿ ಅಸಿಸ್ಟೆನ್ಸ್ಗೆ ನಾವು ಕಾಸ್ಯ MOU ಮಾಡ್ಕೊಂಡಿದ್ದೀವಿ ಸಿಡ್ಬಿ ಜೊತೆಗೆ. ಯಾರಾದರೂ ಬಂದರೆ ನಾವು ಇಂಡಸ್ಟ್ರಿ ಅವ್ರನ್ನ ಸಿಡ್ಬಿಗೆ ರೆಕಮೆಂಡ್ ಮಾಡಿ, ಆಮೇಲೆ ಕಾಸ್ಯದಲ್ಲಿ ಎವ್ರಿ ಫ್ರೈಡೇ ಸಿಡ್ಬಿಯ ಸ್ಟಾಫು 3 to 5 ಕೂತಿರ್ತಾರೆ ನಮ್ಮ ಕಾಸ್ಯದಲ್ಲಿ. ಯಾರಾದರೂ ಸಿಡ್ಬಿಯಲ್ಲಿ ಫೆಸಿಲಿಟಿ ಬೇಕಾದಾಗ ಬಂದು ಅವ್ರು ಗೈಡ್ ಮಾಡ್ತಾರೆ. ಆನ್ಲೈನ್ ಅಪ್ಲಿಕೇಶನ್ ಸಿಡ್ಬಿದೇನೆಂದರೆ ಈಗ ಫಿಸಿಕಲ್ ಇಂಟರ್ವೆನ್ಷನ್ ವೆರಿ ಆಲ್ಮೋಸ್ಟ್ 0 ಆಗಿದೆ. ಆನ್ಲೈನ್ ಅಪ್ಲೈ ಮಾಡಿದ್ರೆ ಕೊಡ್ತಾರೆ. ಆಮೇಲೆ GST ಮೇಲೆ GST ರಿಟರ್ನ್ನಲ್ಲಿ ನಾವು ಏನು ಟರ್ನ್ ತೋರಿಸಿದ್ದೀವಿ ಅದ್ರ ಮೇಲೆ ಅವರೇ ಡಿಸೈಡ್ ಮಾಡಿ ಅಪ್ಲೈ ಮಾಡಿದ್ರೆ ಇನ್ನೇನು ಡಾಕ್ಯುಮೆಂಟ್ ಕೊಡೋದಿಲ್ಲ, ಆ ಥರ ಲೋನ್ ಇದೆ. ಇವತ್ತು ಡಾಕ್ಯುಮೆಂಟ್ ನಾವು ಆನ್ಲೈನಲ್ಲಿ ಫೈಲ್ ಮಾಡಿದರೆ ಇಮಿಡಿಯೇಟ್ ಸ್ಯಾಂಕ್ಷನ್ ಇದೆ. ವಿದಿನ್ 2 days ಅವರು ವಿಸಿಟ್ ಮಾಡಿ ಸಾಲ ಕೊಡ್ತಾರೆ. ತುಂಬ ಸಿಂಪ್ಲಿಮ್ ಇದೆ. ಯಾಕಂದರೆ ದೇ ಆರ್ ದಿ ಇಂಪ್ಲಿಮೆಂಟಿಂಗ್ ಏಜೆನ್ಸಿ. ಗೌರ್ಮೆಂಟ್ ಎಲ್ಲ ಸ್ಕೀಮ್ ಕೂಡ ಇವನ್ CGTMS ಏನಿದೆ, ಕೊಲೆಟ್ರಲ್ ಟ್ರೇಡ್ ಗ್ಯಾರಂಟಿ ಫಂಡ್ ಟ್ರಸ್ಟ್ ಸ್ಕೀಮ್ ಏನಿದೆ, ಅದು ಕೂಡ ಮೇಯ್ನ್ ಫಂಡ್ ಇನ್ವೆಸ್ಟರ್ಸ್ ಗೌರ್ಮೆಂಟ್ ಫಂಡ್ ಕೂಡ ಇನ್ವೆಸ್ಟ್ ಆಗೋದು ಸಿಡ್ಬಿಯಲ್ಲಿ. ಸೊ ಅವರು ಮೇಯ್ನ್ ಯಾವುದಾದ್ರು ಬ್ಯಾಂಕ್ ಅವರು ಕೂಡ CGTMSE ಕೊಡೋಕ್ಕೆ ಈ ರೂರಲ್ ಡಿಸ್ಟ್ರಿಕ್ಟಿಗೆ ಹೋದಾಗ ಡಿಸ್ಟ್ರಿಕ್ಟ್ಗಳು ಆ ಕನ್ಸರ್ನ್ ಬ್ಯಾಂಕಲ್ಲಿ ನಾವು ಅದನ್ನು ತಗೊಂಡು ಸಾರ್ಟ್ ಔಟ್ ಮಾಡ್ತೀವಿ. ಈಗ ಗುಲ್ಬರ್ಗ, ಯಾದಗಿರಿ ಅಲ್ಲೆಲ್ಲ ಸುಮಾರು ಸಮಸ್ಯೆಗಳು ಬಂದು ನಾವು ಪ್ರೋಗ್ರಾಮ್ ಮಾಡೋಕೆ ಹೋದಾಗ ಕೊಡ್ತಿರ್ಲಿಲ್ಲ. ಅವರು ನಮಗೆ ಲೆಟ್ರ್ ಕೊಟ್ಟರು, ಈ ಥರ ಕೊಡ್ತಾ ಇಲ್ಲ ಬ್ಯಾಂಕ್ ಅಂತೇಳಿ. ಅದನ್ನು ಆ ಬ್ಯಾಂಕ್ಗಳ ರೀಜನಲ್ ಆಫೀಸ್ಗೆ ಹೋಗಿ ಅದನ್ನು ನಾವು ಸಾರ್ಟ್ ಔಟ್ ಮಾಡಿ ಕೊಡೋಕೆ ಬಂದಿದ್ದಾರೆ. ಅಪ್ ಟು 5 crores ವಿದೌಟ್ ಎನಿ ಕೊಲೆಟ್ರಲ್ ಸೆಕ್ಯೂರಿಟಿ ನಾವು ಆ್ಯಕ್ಚುಲಿ MSME ಇಂಡಸ್ಟ್ರಿಗಳು ಬಾರೋ ಮಾಡ್ಬೋದು. ಸಬ್ಜೆಕ್ಟ್ ಟು ಕಂಡೀಷನ್ ನಮ್ಮ ಅಸೆಸ್ಮೆಂಟ್ ಎಲ್ಲ ಮಾಡ್ತಾರೆ ಅವರು. ಬಟ್ ನಾವು ಆ್ಯಸ್ ಎ ರೈಟ್ ಸಣ್ಣ ಕೈಗಾರಿಕೆಗಳು, ಮೈಕ್ರೋ ಆ್ಯಂಡ್ ಸ್ಮಾಲ್ ಇಂಡಸ್ಟ್ರೀಸ್, ಎಲ್ಲಾದರೂ ಬ್ಯಾಂಕಲ್ಲಿ ಯಾರೋ ಹೊಸ ಇಂಡಸ್ಟ್ರಿ ಮಾಡುವಾಗ ಒಂದು ಟೆಕ್ನಿಕಲಿ ಮಾರ್ಕೆಟಿಂಗ್ ಎಲ್ಲ ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ಕರೆಕ್ಟ್ ಇದ್ದರೆ ಬ್ಯಾಂಕ್ ಅವರು ವಿದೌಟ್ ಎನಿ ಕೊಲೆಟ್ರಲ್ ಸಾಲ ಕೊಡಬೇಕು. ಕೊಟ್ಟಿಲ್ಲ ಅಂದರೆ ನಾವು ಡೆಫಿನೆಟ್ಲಿ ನಾವು ಬ್ಯಾಂಕಲ್ಲಿ ಅಪ್ರೋಚ್ ಮಾಡ್ಬೋದು. ಇವನ್ MSME ಮಿನಿಸ್ಟ್ರಿಗೆ ಬರೀಬೋದು, ಫೈನಾನ್ಸ್ ಮಿನಿಸ್ಟ್ರಿಗೆ ಬರೀಬೋದು, RBIಗೆ ಬರೀಬೋದು, ಬ್ಯಾಂಕಿನ ಹೆಡ್ ಆಫೀಸಿಗೆ ಬರೀಬೋದು. ಆ ಲೆವೆಲ್ಗೆ ನಾವು ಫೈಟ್ ಮಾಡ್ಬೋದು. ಯಾವುದೇ ಬ್ಯಾಂಕಿಂಗ್ ಇಶ್ಯೂಸ್ ಈಗ ನಾವು ಬರೀ ಬ್ರಾಂಚಲ್ಲಿ ಕೇಳಿದ್ರೆ ಆಗಲ್ಲ, ಹೆಡ್ ಆಫೀಸಲ್ಲಿ ಕೇಳಿದ್ರೆ ಆಗಲ್ಲ. ಪ್ರೊಸೆಸ್ ಅಂತಾರೆ, ಕೆಲವು ಪ್ರೀ ಕ್ಲೋಸರ್ ಚಾರ್ಜ್ ಮಾಡೋಂಗಿಲ್ಲ ಬ್ಯಾಂಕಿಂಗ್ ಕೋಡ್ ಪ್ರಕಾರ. ಯಾವುದೋ ಒಂದು ಬ್ಯಾಂಕಿಂದ ಒಂದು ಬ್ಯಾಂಕಿಗೆ ಹೋಗುವಾಗ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಅವರು ಪ್ರೀ ಕ್ಲೋಸರ್ ಚಾರ್ಜಸ್ ಅಂತ ತಗೊಳ್ಳೋಂಗಿಲ್ಲ. ಆದರೆ ಎಲ್ಲ ಬ್ಯಾಂಕ್ ಅವರು ತಗೊಳ್ತಾರೆ. ನಾವು ಅದನ್ನು ಫೈಟ್ ಮಾಡದಿದ್ರೆ ಅವರು ಚಾರ್ಜ್ ಮಾಡ್ತಾರೆ. ನಾವು ಒಂದು ಬ್ಯಾಂಕಲ್ಲಿ ಇಂಟ್ರೆಸ್ಟ್ ಕಡಿಮೆ ಇದೆ ಅಂತ ಹೋಗುವಾಗ ಇವ್ರಿಗೆ 2% ಪ್ರೀ ಕ್ಲೋಸರ್ ಚಾರ್ಜ್ ಕೊಡಬೇಕು. ಆದರೆ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು ಪ್ರೀ ಕ್ಲೋಸರ್ ಚಾರ್ಜ್ ಕೊಡಲಿಕ್ಕಿಲ್ಲ. ಫಿಕ್ಸೆಡ್ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲ ಅಪ್ ಟು 50 lakhs ಲೋನ್ವರೆಗೆ ಯಾವುದೇ ಬ್ಯಾಂಕ್ ಪ್ರೀ ಕ್ಲೋಸರ್ ಚಾರ್ಜ್ ಕಲೆಕ್ಟ್ ಮಾಡೋಂಗಿಲ್ಲ. ಫ್ಲೋಟಿಂಗ್ ರೇಟಲ್ಲಿ ಒಂದು ಅನ್ಲಿಮಿಟೆಡ್ ದೇವ್ರು ಕಲೆಕ್ಟ್ ಮಾಡೋಂಗೆ ಇಲ್ಲ ಪ್ರೀ ಕ್ಲೋಸರ್ ಚಾರ್ಜ್. ಎಷ್ಟೋ ಬ್ಯಾಂಕ್ಗಳು 50 ಲಕ್ಷ 60 ಲಕ್ಷ ಚಾರ್ಜ್ ಮಾಡಿದ್ನ ಕೂಡ
ನಾವು ಫೈಟ್ ಮಾಡಿ ರಿವರ್ಸ್ ಮಾಡ್ತೀವಿ. ವಿದಿನ್ ಎ ಡೇ ಕೆನರಾ ಬ್ಯಾಂಕ್ ಅವರು ಒಂದು 52 lakhs ಡೆಬಿಟ್ ಮಾಡಿದ್ದನ್ನ ರಿವರ್ಸ್ ಮಾಡಿದ್ರು. ಸೊ ನಮಗೆ ಕೆಲವೊಂದು ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ ನಾವು ಸ್ಮಾಲ್ ಇಂಡಸ್ಟ್ರೀಸು ಮೈಕ್ರೋ ಇಂಡಸ್ಟ್ರೀಸ್ ಸಫರ್ ಆಗ್ತಿದೆ. ಎಲ್ಲರೂ ಟ್ರೇಡರ್ಸು ನಮ್ಮ ಮೇನ್ಲಿ ಪ್ರಾಬ್ಲಮ್ ಅಂದರೆ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಮಾಡಿದಾಗ ಜನ ಬರಲ್ಲ. ದೊಡ್ಡ ಇಶ್ಯೂ. ಈಗ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಖರ್ಚು ಮಾಡ್ತಿರೋ ಫಂಡ್ ನೋಡಿದ್ರೆ ನಾವೊಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ರೆ 10% ಜನ ಮಾತ್ರ ರಿಲೆವೆಂಟ್ ಹೆಲ್ಪ್ ಆಗೋದು. 90% ಜನರಿಗೆ ಸಂಬಂಧನೇ ಇರಲ್ಲ. ನಾವು ಪ್ರೋಗ್ರಾಮ್ ಮಾಡಬೇಕು ಮಾಡ್ತೀವಿ. ಆದಷ್ಟು ನಮ್ಮ ರಿಲೆವೆಂಟ್ ಸಬ್ಜೆಕ್ಟ್ ಪ್ರೋಗ್ರಾಮ್ ಮಾಡಿದಾಗ ದಯವಿಟ್ಟು ಎಲ್ಲರೂ ಅಟೆಂಡ್ ಮಾಡಿದಾಗ ತಿಳ್ಕೊಂಡು ಕೂಡಲೇ ನಮ್ಗೆ ಅದರಿಂದ ಏನು ಲಾಸ್ ಆಗಲ್ಲ. ಇನ್ನೊಬ್ರಿಗೆ ಹೇಳಿದ್ರು ಅವರಿಗಾದ್ರೂ ಬೆನಿಫಿಟ್ ಆಗುತ್ತೆ. ಈ ಸರ್ಕಾರ ಮಾಡುವಂಥ ಅವೇರ್ನೆಸ್ ಪ್ರೋಗ್ರಾಮ್ ಅಸೋಸಿಯೇಷನ್ಗಳು ಮಾಡ್ತೀವಿ, ಚೇಂಬರ್ನವ್ರು ಮಾಡ್ತಾರೆ, ಕಾಸೇದವ್ರ ಜೊತೆಗೆ ಗೌರ್ಮೆಂಟ್ ಮಾಡುತ್ತೆ. ಎಷ್ಟೋ ಒಂದು ಕಾರ್ಯಕ್ರಮ ಗೌರ್ಮೆಂಟ್ ಡೈರೆಕ್ಟ್ ಮಾಡುತ್ತೆ. ದಯವಿಟ್ಟು ಎಲ್ಲಿ ಜನ ಇವತ್ತು ಪ್ರೋಗ್ರಾಮ್ ಮಾಡ್ಲಿಕ್ಕೆ ಹೆದರ್ತಾರೆ ಅಂದರೆ ಜನ ಬರಲ್ಲ. ನಾವು ಇಲ್ಲಿ ಇಷ್ಟು ಆದರೂ ಬೆಟ್ರು. ಬೆಂಗಳೂರು ಅಷ್ಟು ಇಂಡಸ್ಟ್ರಿ ಇದ್ರೂ ಕೂಡ ನಮಗೆ 100-150 ಜನ ಸೇರಿಸೋತ್ತಿಗೆ ಯಾಕಪ್ಪ ಕಾರ್ಯಕ್ರಮನೇ ಬೇಡ ಅನ್ಸುತ್ತೆ. ಅದೇ ನಾರ್ತ್ ಕರ್ನಾಟಕ ಹೋದ್ರೆ ನಮ್ಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅಷ್ಟು ಜನ ಬರ್ತಾರೆ. ಅವ್ರ ಸಮಸ್ಯೆಗಳು ಅಷ್ಟಿದೆ. ಒಂದು ಸಣ್ಣ ಬ್ಯಾಂಕ್ ಅವ್ರು ಬಂದ್ರೆ ಎದ್ಬಿಡ್ತಾರೆ. ನಾನು ಹೇಳ್ತೀನಿ ಇದು ಸ್ಪಾನ್ಸರ್ಡ್ ಪ್ರೋಗ್ರಾಮ್, ನಿಮ್ದೇನಾದ್ರು ಡೌಟ್ ಇದ್ರೆ ನಾನು ಔಟ್ಸೈಡ್ ರೂಮಲ್ಲೇ ಅರೇಂಜ್ ಮಾಡ್ತೀನಿ, ಅಲ್ಲಿ ಮಾತಾಡ್ಕೊಳ್ಳಿ. ನಾವು ಗೆಸ್ಟ್ ಆಗಿ ಕರೆದಿದ್ವಿ, ನೀವು ಮರ್ಯಾದೆ ತೆಗಿಯೋಕೆ ಹೋಗ್ಬೇಡಿ ಅಂತ ಓಪನ್ ಆಗಿ ಹೇಳ್ತೀನಿ. ನಾನು ಇಂಟ್ರಾಕ್ಷನ್ ಬಿಡೋದೇ ಇಲ್ಲ ಬ್ಯಾಂಕ್ ಅವ್ರು ಬಂದಾಗ. ಆ ಲೆವೆಲ್ಗೆ ಬ್ಯಾಂಕ್ ಅವ್ರ ಮೇಲೆ ಜನರದ್ದು ಒಂದು ಏನ್ ಸಬ್ ನಾವು ನೋಡ್ತೀನಿ. ಈಗ ನಮ್ಗೆ ಇಂಡಸ್ಟ್ರಿ ಪಾಲಿಸಿಗೆ ಸಜೆಷನ್ ಕೊಡಿ ಅಂತ ಕೇಳಿ, ಬಜೆಟ್ ಸಜೆಷನ್ ಕೊಡಿ ಅಂತ ಕೇಳಿ, MSME ಆಕ್ಟ್ಗೆ ಇಂಪ್ರೂವ್ಮೆಂಟ್ಗೆ ಸಜೆಷನ್ ಕೊಡಿ ಅಂತ ನಮ್ಮ ಮೆಂಬರ್ಸ್ನ ಕೇಳಿದ್ರೆ ಎಲ್ಲರದ್ದು ಒಂದೇ ಒಂದು ಇಶ್ಯೂ ಇರ್ತದೆ, ಬ್ಯಾಂಕ್ ಸಾಲ ಕೊಟ್ಟಿಲ್ಲ, ಬ್ಯಾಂಕ್ ಜಾಸ್ತಿ ಇಂಟ್ರೆಸ್ಟ್ ತಗೊಳ್ತಾರೆ. ಅದಕ್ಕೆ ಬಿಟ್ರೆ ನಮ್ಗೆ ಬೇರೆ ಯಾವುದೂ ಸಮಸ್ಯೆ ಗೊತ್ತಿಲ್ಲ. ಅದ್ರ ಬದಲು ನಾವೆಲ್ಲ ತಿಳ್ಕೊಂಡ್ರೆ ಪಬ್ಲಿಕ್ ಇಶ್ಯೂ ಮಾಡಿಬಿಟ್ರೆ ಲೈಫ್ ಲಾಂಗ್ ನಾವು ಬ್ಯಾಂಕಿಗೆ ಹೋಗೋದು ಬೇಡ. ಇಫ್ ಯು ಆರ್ ಕಾನ್ಫಿಡೆಂಟ್ ಇನಫ್ ಟು ಮ್ಯಾನೇಜ್ ದ ಶೋ ಅಂದರೆ ಅಂಡರ್ ರೈಟರ್ಸ್ ಕಮಿಷನ್ ಒಂದು ಮಾತ್ರ ಅಲ್ಲಿ ಮೇನ್ ಕಾಸ್ಟ್ ಇರೋದು. ನಮಗೆ ಅವ್ರು 8 to 13% ಚಾರ್ಜ್ ಮಾಡ್ತಾರೆ. ಈಗ ಕರ್ನಾಟಕದಲ್ಲಿ 25 ಲಕ್ಷ ಸಬ್ಸಿಡಿ ಸಿಗೋದ್ರಿಂದ ಅದು ಕೂಡ ನಮಗೆ ಬರ್ಡನ್ ಆಗಲ್ಲ. ಒಂದು ಸ್ವಲ್ಪ 10-15 crores 10 crores ಟರ್ನ್ ಇರೋ ಕಂಪನಿಗಳು ಹೋಗ್ತಿದ್ದಾವೆ. ದರ್ ಈಸ್ ನೋ ರಿಸ್ಟ್ರಿಕ್ಷನ್. ಈಗ ನೀವು 100 ಕೋಟಿನೇ ರೈಸ್ ಮಾಡ್ಬೇಕಂತಲ್ಲ, 2 ಕೋಟಿ ಕೂಡ ಪಬ್ಲಿಕ್ ಇಶ್ಯೂನಲ್ಲಿ ನಾವು ರೈಸ್ ಮಾಡ್ಬೋದು. ನಮ್ಮ ಇಂಡಸ್ಟ್ರಿನ ಅಸೆಸ್ ಮಾಡಿ ಅಂಡರ್ ರೈಟರ್ಸ್ ಅವ್ರು ಗ್ಯಾರಂಟಿ ಕೊಟ್ರಾಯ್ತು. ಆಮೇಲೆ ನಮ್ಮಲ್ಲಿ ಅಂಡರ್ ಸಬ್ಸ್ಕ್ರಿಪ್ಷನ್ ಒಂದು ಟೆನ್ಷನ್ ಇಲ್ಲ. ಈಗ ಲಾರ್ಜ್ ಇಂಡಸ್ಟ್ರೀಸ್ ಪಬ್ಲಿಕ್ ಇಶ್ಯೂ ಹೋದಾಗ ಅಂಡರ್ ಸಬ್ಸ್ಕ್ರೈಬ್ ಆದಾಗ ತುಂಬ ಲಾಸ್ ಆಗುತ್ತೆ ಖರ್ಚು ಮಾಡಿದ್ದು. ನಮ್ಮ ಸಣ್ಣ ಕೈಗೆ NSE ಎಮರ್ಜ್ ಏನಿದೆ ಸ್ಮಾಲ್ ಇಂಡಸ್ಟ್ರಿಗೆ IPO ಏನು ಮಾಡ್ಬೋದು, ಅದರಲ್ಲಿ ಅಂಡರ್ ರೈಟರ್ಸ್ ರೆಸ್ಪಾನ್ಸಿಬಲ್. ಅವನು ಒಂದು ಪಬ್ಲಿಕ್ ಸಬ್ಸ್ಕ್ರಿಪ್ಷನ್ ಏನಾಗಿಲ್ಲ ಅಂದ್ರೂ ಕೂಡ ಎಂಟೈರ್ ಸೈಜ್ ಅವ್ರು ನಮಗೆ ದುಡ್ಡು ತಂದು ಕೊಡಬೇಕು. ಹಾಗಾಗಿ ಆ ರಿಸ್ಕ್ ಇಲ್ಲ. ಒಂದು ಸ್ವಲ್ಪ ಮಿಡ್ಲ್ ಸೈಜ್ ಕಂಪ್ನಿ ಇದ್ದರೆ ನಿಮಗೆ ಅದು ಏನಾದರೂ ಗೈಡೆನ್ಸ್ ಬೇಕಾದರೂ ಕೂಡ ನೀವು ಕಾಸೆ ಅಪ್ರೋಚ್ ಮಾಡಿ, ಅಥವಾ ಒಂದು 10-25 ಜನ ಸೇರ್ತಾರಂದರೆ ನಾವು NSEಯಿಂದಲೇ ರಿಸೋರ್ಸ್ ಪರ್ಸನ್ ತೊಗೊಂಬಂದು ಅವರಿಗೆ ಅವೇರ್ನೆಸ್ ಕೊಡ್ಬೋದು. ಆಮೇಲೆ ಇನ್ನೊಂದು ಈಗ MSCFC ಅಂತ ಒಂದು ಕೌನ್ಸಿಲಿಂಗ್ ಸೆಂಟರ್ ಇದೆ. ಅಲ್ಲಿ ಶಿವಮೊಗ್ಗದಲ್ಲಿ ಇಲ್ಲ ಅನಿಸುತ್ತೆ, ಹಾಸನ ಇರಬೇಕು ಮೋಸ್ಟ್ಲಿ, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಅಲ್ಲಿ ಏನಂದರೆ MSME ನಮ್ಮ ಪೇಮೆಂಟ್ ನಮ್ಮ ಕಸ್ಟಮರ್ಗಳು ಪೇಮೆಂಟ್ ಕೊಡ್ದಿದ್ದಾಗ ಏನೂ ಫೀಸ್ ಇಲ್ಲ. ನಾವು ಆನ್ಲೈನಲ್ಲಿ ಫೈಲ್ ಮಾಡಿ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕು ಕೌನ್ಸಿಲಿಗೆ. ಆವಾಗ ನೋಟಿಸ್ ಕೊಟ್ಟು ರಿಕನ್ಸಿಲೇಷನಿಗೆ ನಾವು MSFC ಕೌನ್ಸಿಲ್ ಟ್ರೈ ಮಾಡುತ್ತೆ. ಅಲ್ಲಿ 5 ಜನ ಇರ್ತಾರೆ ಮೆಂಬರ್ಸ್. ಒಂದು ಕಾಸಿಯೈಸ್ ಮತ್ತು ಇಂಡಸ್ಟ್ರಿ ಬಾಡಿಯರ್, ಕೆಲವರು ಕಡೆ ಚೇಂಬರ್ನವ್ರು ಇದ್ದಾರೆ. ಬ್ಯಾಂಗ್ಳೂರಲ್ಲಿ ನಾವು ಕಾಸಿಯಾ ಇದ್ದೀವಿ, ಇಲ್ಲಿ ನಮ್ಮದು ರೆಪ್ರೆಸೆಂಟೇಷನ್ ಇದೆ. ಸ್ಮಾಲ್ ಇಂಡಸ್ಟ್ರಿ ಅಸೋಸಿಯೇಷನ್ ಇದೆ, ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಒಂದು ಕಡೆ ಚೇಂಬರ್ನವರು ಕೂಡ ಇರ್ತಾರೆ. ಅಲ್ಲಿ ಏನಾಗುತ್ತೆ ಅಂದರೆ ವಿತ್ 3 months ಅಂತಿದೆ. ಈಗ ಬೆಂಗಳೂರಲ್ಲೆಲ್ಲ ನಾವು ಭಾಳ ಫಾಸ್ಟ್ ಬಂದಿದ್ದೀವಿ. ಕೆಲವು ಕಡೆ ಸ್ವಲ್ಪ ಬ್ಯಾಕ್ಲಾಗ್ ಇದೆ. ಅಂದರೆ 3 ಹಿಯರಿಂಗ್ಸ್ ಆದಮೇಲೆ ಪಾರ್ಟಿಗಳು ರಿಕನ್ಸೈಲ್ ಮಾಡೋಕ್ಕೆ ದುಡ್ಡು ಕೊಡೋಕ್ಕೆ ಒಪ್ಕೊಂಡಿಲ್ಲ ಅಂದರೆ ನಾವು ಆರ್ಬಿಟ್ರೇಷನ್ಗೆ ರೆಫರ್ ಮಾಡುವಂಥದ್ದು ಒಂದು ಸ್ಕೀಮ್ ಇದೆ. ಆರ್ಬಿಟ್ರೇಷನ್ ರೆಫರ್ ಆದಾಗ 3 times ಆಫ್ ಇಂಟ್ರೆಸ್ಟ್ ಜೊತೆಗೆ ಅವಾರ್ಡ್ ಆಗುತ್ತೆ ಪೇಮೆಂಟ್. ಒಂದಂದ್ರೆ ಸಣ್ಣ ಕೈಗಾರಿಕೆಗಳಿಗೆ ಯಾಕೆ ಹೆದರ್ತಾವೆ ಅಂದರೆ ಒಂದು ರಿಲೇಷನ್ಶಿಪ್ ಬಾಯ್ಲ್ ಆಗುತ್ತೆ, ಆಮೇಲೆ ಅವರು ಆರ್ಡರ್ ಕೊಡಲ್ಲ ಅನ್ನೋ ಪರ್ಪಸ್ಗೆ ನಾವು ಹೋಗಲ್ಲ. ನಾನು ಇವತ್ತು ಕೌನ್ಸಿಲಲ್ಲಿ ನೋಡಿದ್ರೆ ಮ್ಯಾಕ್ಸಿಮಮ್ ಬರೋರು ಸಾಫ್ಟ್ವೇರ್ ಕಂಪ್ನಿಗಳು ಬರ್ತಾ ಇದ್ದಾವೆ, ಸರ್ವಿಸ್ ಪ್ರೊವೈಡರ್ಸ್ ಬರ್ತಾ ಇದ್ದಾರೆ, ಆಡಿಟರ್ಸು, ಚಾರ್ಟರ್ಡ್ ಅಕೌಂಟೆಂಟ್ಸ್ ಎಲ್ಲ ಅವ್ರು ಬರ್ತಿದ್ದಾರೆ, ಕನ್ಸಲ್ಟೆಂಟ್ಸ್ ಕೇಸ್ ಬರ್ತಾ ಇದೆ, ಟ್ರಾನ್ಸ್ಪೋರ್ಟರ್ಸ್ ಕೇಸ್ ಬರ್ತಾ ಇದೆ. ಸಣ್ಣ ಕೈಗಾರಿಕೆ ಜಾಸ್ತಿ ಬರಲ್ಲ ಕೇಸ್, ಒಂದು 5% ಇರುತ್ತೆ. ಆದರೆ ಆ ಫೆಸಿಲಿಟಿನ ನಾವು ಯೂಸ್ ಮಾಡ್ಕೋಬೇಕು. ಏನೇ ಲೀಗಲ್ ಫೀ ಇಲ್ಲ. ಒಳ್ಳೆ ಆರ್ಬಿಟ್ರೇಷನ್ಗೆ ಹೋದಾಗ ನಮ್ಮ ಕರ್ನಾಟಕದಲ್ಲಿ ನಾವು ಆರ್ಬಿಟ್ರೇಷನ್ ಮಾಡ್ತಿಲ್ಲ, ಬೇರೆ ಈಗ ಅದನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆರ್ಬಿಟ್ರೇಷನ್ ನಮ್ಮ DICನೇ ಮಾಡಿದಾಗ ಆರ್ಬಿಟ್ರೇಷನ್ ಫೀ ಕೂಡ ಇಲ್ಲ. ಆ ಥರ ಯಾವುದಾದ್ರೂ ಪೇಮೆಂಟ್ ಪೆಂಡಿಂಗ್ ಇದ್ದಾಗ ಸ್ಮಾಲ್ ಇಂಡಸ್ಟ್ರಿ ದಯವಿಟ್ಟು
MSFC ಕೌನ್ಸಿಲ್ಗೆ ರೆಪ್ರೆಸೆಂಟ್ ಮಾಡಿ. ಮತ್ತು ಇನ್ನೇನಾದರೂ ನಿಮ್ಗೆ ಯಾವುದೇ ಸಂದರ್ಭದಲ್ಲಿ ಯಾರಿಗೇ ಆಗಲಿ ಏನಾದರೂ ಡೌಟ್ ಇದ್ದರೆ ಅಥವಾ ಸಪೋರ್ಟ್ ಬೇಕಾದರೆ ದಯವಿಟ್ಟು ಕಾಸಿಯಕ್ಕೆ ಬರೀರಿ. ನಾವು ಯಾವುದೇ ಏಜೆನ್ಸಿ ಜೊತೆಗೆ ಅದನ್ನು ಇಶ್ಯೂಸ್ ತೊಗೊಂಡು ಸಾರ್ಟ್ ಔಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾ, ಇನ್ನೊಮ್ಮೆ ಯಾರು ಸಣ್ಣ ಕೈಗಾರಿಕೆಗಳು, ಮೀಡಿಯಮ್ ಮತ್ತು ಸ್ಮಾಲ್ ಆ್ಯಂಡ್ ಮೈಕ್ರೋ ಎಂಟರ್ಪ್ರೈಸ್ ಇದ್ದರೆ ಕಾಸಿನ ಮೆಂಬರ್ಶಿಪ್ ತೊಗೊಳ್ಳಿ ಅಂತ ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.